140 ವರ್ಷಗಳ ಹಿಂದೆ ಜಪಾನ್ ನಲ್ಲಿ ಜನರು ಗನ್ಸ್ ಅಥವಾ ಗ್ರಾನೇಡ್ಸ್ ನ ಯೂಸ್ ಮಾಡ್ತಾ ಇರಲಿಲ್ಲ. ಬದಲಾಗಿ ಸ್ವರ್ಡ್ಸ್ ಮತ್ತೆ ಕಟಾನನ ಯೂಸ್ ಮಾಡ್ತಾ ಇದ್ರು. ಆಗ ಯಾವಾಗ ಜಪಾನ್ ನಲ್ಲಿ ಗೌರ್ಮೆಂಟ್ ನ ಸ್ಥಾಪನೆ ಆಯ್ತು, ಆಗ ಅವರು ಕಟಾನಗಳ ಬಳಕೆಯನ್ನೇ ನಿರ್ಬಂಧಿಸಿ ಬಿಟ್ರು. ಆದ್ರೆ ಈ ಗೌರ್ಮೆಂಟ್ ನು ಕೂಡ ಓವರ್ ಪವರ್ ಮಾಡ್ಬೇಕು ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಒಂದು ಕಾರ್ಪೊರೇಷನ್ ಕೂಡ ಇತ್ತು. ಅವರು ಇಲ್ಲಿಗಲ್ ಆಗಿ ಡ್ರಗ್ಸ್ ನ ಸೆಲ್ ಮಾಡ್ತಾ ಇದ್ರು. ಆ ಡ್ರಗ್ ಗೆ ಓಪಿಎಂ ಅಂತ ಹೆಸರಿಟ್ಟಿದ್ರು. ಈ ಓಪಿಎಂ ಏನು ಸಾಮಾನ್ಯವಾದದ್ದಲ್ಲ. ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಜನರಂತೂ ಹುಚ್ಚರಾಗ್ಬಿಡ್ತಾ ಇದ್ರು. ಆದ್ರೆ ಇದೆಲ್ಲದ್ರೂ ಮಧ್ಯ ನಮ್ಮ ಮೇನ್ ಕ್ಯಾರೆಕ್ಟರ್ ಕೆನ್ಶಿನ್ ಇದ್ದಾನೆ. ಕೆನ್ಶಿನ್ ಏನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಕೆನ್ಶಿನ್ 12 ವರ್ಷಗಳ ಹಿಂದೆ ಒಬ್ಬ ಅಸಾಸಿನ್ ಆಗಿದ್ದ, ಒಬ್ಬ ವಾರಿಯರ್ ಆಗಿದ್ದ. ಅವನು ಯಾರನ್ನ ಬೇಕಾದ್ರೂ ಸ್ಲೇ ಮಾಡ್ಬಿಡ್ತಿದ್ದ. ಒಬ್ಬ ಮರ್ಡರರ್ ಕೂಡ ಆಗಿದ್ದ. ಅವನು ಬುಟ್ಟೋಸೈ ದ ಮ್ಯಾನ್ ಸ್ಲೇಯರ್ ಅಂತಾನೆ ಹೆಸರುವಾಸಿಯಾಗಿದ್ದ. ಬಟ್ ಅವನಿಗೆ ಪಶ್ಚಾತ್ತಾಪವಾಯ್ತು ಇಷ್ಟೆಲ್ಲ ಸಾವುಗಳನ್ನ ನೋಡಿ. ಮತ್ತೆ ಅವನು ಅಸಾಸಿನೇಷನ್ ನೇ ಬಿಟ್ಬಿಟ್ಟ. ಅನಂತರ ಅವನು ತನ್ನ ಸ್ವರ್ಡ್ ನ ರಿವರ್ಸ್ ಬ್ಲೇಡ್ ಆಗಿ ಮಾಡ್ಕೊಂಡ. ಅಂದ್ರೆ ಈ ಕಟಾನದ ಶಾರ್ಪ್ನೆಸ್ ಏನಿದೆ ಅದು ಉಲ್ಟಾ ಇದೆ, ರಿವರ್ಸ್ ಆಗಿದೆ. ಆದ್ರೆ ನಿಮ್ಗೇನ್ ಅನ್ಸುತ್ತೆ, ಕೆನ್ಶಿನ್ ಯಾವಾಗ್ಲೂ ಫೈಟ್ ಮಾಡಲ್ವಾ ಅಥವಾ ಯಾರನ್ನೂ ಕೊಲ್ದೇನೆ ಇರ್ತಾನ? ಅದನ್ನಂತೂ ನಾವು ನೋಡ್ಲೇಬೇಕು. ಈ ಮೂವಿ ಅಂತೂ ತುಂಬಾನೇ ಸಿಂಪಲ್ ಸ್ಟೋರಿ ಆಗಿದೆ ಮತ್ತೆ ಹಾಗೆ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಇದು ರುರೋನಿ ಕೆನ್ಶಿನ್ ಅನ್ನೋ ಮೂವಿ. ಇದು ಅನಿಮೆಯಿಂದ ಅಡಾಪ್ಟ್ ಆಗಿದ್ದು, ಬಟ್ ಅನಿಮೆಗಿಂತನೂ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ. ಇದರ ಕ್ಯಾರೆಕ್ಟರ್ಸ್ ಚೆನ್ನಾಗಿದೆ ಮತ್ತೆ ಫೈಟಿಂಗ್ ಸೀನ್ಸ್ ಅಂತೂ ಬೆಂಕಿ ಉಂಟು. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಬ್ಬ ವಿಲನ್ ಕೂಡ ಇದ್ದಾನೆ. ಅವನು ಕೆನ್ಶಿನ್ ತರನೇ ಮರ್ಡರ್ಸ್ ನ ಮಾಡ್ತಾ ಇದ್ದಾನೆ. ಅವನು ಕೂಡ ಇವಾಗ ಬಟ್ಟೋಸೈ ದ ಮ್ಯಾನ್ ಸ್ಲೇಯರ್ ಅಂತ ಹೆಸರುವಾಸಿಯಾಗಿದ್ದಾನೆ. ಅವನ ಹತ್ರ ಬೇರೆ ಸ್ಪೆಷಲ್ ಪವರ್ ಕೂಡ ಇದೆ. ಅದನ್ನ ನಮ್ಮ ಕೆನ್ಶಿನ್ ಹೇಗೆ ಟ್ಯಾಕಲ್ ಮಾಡ್ತಾನೆ, ಬಾಕಿ ಆ ಕಾರ್ಪೊರೇಷನ್ ಲೀಡರ್ ಏನ್ ಮಾಡ್ತಾನೆ, ಇದನ್ನ ಗೌರ್ಮೆಂಟ್ ಹೇಗೆ ಫೇಸ್ ಮಾಡುತ್ತೆ, ಇವೆಲ್ಲ ನೋಡೋಗೋಸ್ಕರ ಈ ಮೂವಿನ ನೋಡಿ, ಅಂದ್ರೆ ಈ ವಿಡಿಯೋನ. ಸೊ ಇಂದಿನಿಂದ 140 ವರ್ಷಗಳ ಹಿಂದೆ ಅಂದ್ರೆ 1868ರಲ್ಲಿ ಒಂದು ದೊಡ್ಡ ಮಹಾಯುದ್ಧವೇ ನಡೀತಾ ಇತ್ತು ಜಪಾನ್ ನಲ್ಲಿ. ಕ್ಯೋತೋನ ಬೆಟ್ಟದಲ್ಲಿ ಈ ಯುದ್ಧ ನಡೀತಾ ಇತ್ತು. ಮತ್ತೆ ಈ ಯುದ್ಧವನ್ನೇ ತಡೆಯೋಗೋಸ್ಕರ ಅಂಡ್ ಹಾಗೆ ಹೊಸ ಯುಗವನ್ನ ಜಪಾನ್ ನಲ್ಲಿ ತರೋಗೋಸ್ಕರ ನಮ್ಮ ಬಟ್ಟೋಸೈ ದ ಮ್ಯಾನ್ ಸ್ಲೇಯರ್ ಅಂದ್ರೆ ಕೆನ್ಶಿನ್ ಫೈಟ್ ಮಾಡ್ತಾ ಇದ್ದ ಈ ವಾರಿಯರ್ಸ್ ನ ವಿರುದ್ಧ. ಇವನಂತೂ ಸಾಮಾನ್ಯದವನಲ್ಲ, ಎಲ್ಲರನ್ನು ಈಸಿಯಾಗಿ ಸ್ಲೇ ಮಾಡ್ಬಿಡ್ತಾನೆ. ಮತ್ತೆ ಅವರು ವಿಜಯಶಾಲಿ ಆಗ್ತಾರೆ. ಇಲ್ಲಿ ಒಬ್ಬ ಹೇಳ್ತಾನೆ, ಈ ಜಗತ್ತು ಎಷ್ಟೇ ಚೇಂಜ್ ಆಗ್ಲಿ, ನಾವಂತೂ ಕಟಾನ ಅಂದ್ರೆ ಸ್ವರ್ಡ್ಸ್ ಅನ್ನೇ ಬಳಸೋದು ಅಂತ. ನಾವು ಕಟಾನದಿಂದಾನೇ ಬದುಕ್ತಿವಿ ಮತ್ತೆ ಕಟಾನದಿಂದಾನೇ ಸಾಯ್ತೀವಿ ಅಂತ ಅಂದಾಗ ಗಾಯ್ಸ್, ಕಟಾನ ಅಂದ್ರೆ ಜಪಾನಿನ ಸ್ವರ್ಡ್ಸ್ ಗಳು. ಹೇಗೆ ಇಲ್ಲಿ ತಲ್ವಾರ್ಗಳು, ಕತ್ತಿ, ಖಡ್ಗಗಳು ಇರಲ್ವಾ, ಅದೇ ರೀತಿ ಜಪಾನಿನ ವಾರಿಯರ್ಸ್ ಅಂದ್ರೆ ಯೋಧರು ಕಟಾನಗಳನ್ನ ಯೂಸ್ ಮಾಡ್ತಾ ಇದ್ರು. ಆದ್ರೆ ಕೆನ್ಶಿನ್ ಕಟಾನವನ್ನ ಗ್ರೌಂಡ್ ಮೇಲೆ ಇಟ್ಟು ಹೋಗ್ಬಿಡ್ತಾನೆ. ಮತ್ತೆ ಹಾಗೆ ಸೀನ್ ಕಟ್ ಆಗದೆ. ಸ್ವಲ್ಪ ಹೊತ್ತಿನ ನಂತರ ನಾವು ನೋಡ್ತೀವಿ, ಈ ಸತ್ತೋಗಿರೋ ಸೋಲ್ಜರ್ಸ್ ಏನಿದ್ರಲ್ಲ ಅದ್ರಲ್ಲಿ ಒಬ್ಬ ಇನ್ನು ಬದ್ಕೊಂಡಿದ್ದಾನೆ. ಮತ್ತೆ ಅವನು ಬರ್ತಾನೆ ಕೆನ್ಶಿನ್ ಹೂತಿಟ್ಟಿರೋ ಕಟಾನ ಹತ್ರ. ಅವನಿಗೆ ಗೊತ್ತಾಗತ್ತೆ ಇದು ಬಟ್ಟೋಸೈ ದ ಮ್ಯಾನ್ ಸ್ಲೇಯರ್ ನ ಕಟಾನ ಅಂತ. ಮತ್ತೆ ಹಾಗೆ ಈ ಮೂವಿ ಸ್ಟಾರ್ಟ್ ಆಗತ್ತೆ. ಇಲ್ಲಿವರೆಗೂ ಇತಿಹಾಸ ಆಗಿತ್ತು, ಇವಾಗ ನಿಜವಾದ ಸ್ಟೋರಿ ನಡೆಯುತ್ತೆ. 10 ವರ್ಷಗಳ ಬಳಿಕ ಜಪಾನ್ ನಲ್ಲಿ ಗವರ್ಮೆಂಟ್ ನ ಸ್ಥಾಪನೆ ಆಯ್ತು. ಇನ್ ಮುಂದೆ ವಾರಿಯರ್ಸ್ ಇರಲ್ಲ ಮತ್ತೆ ಯಾವುದೇ ಕಟಾನ ಯೂಸರ್ಸ್ ಕೂಡ ಇರಲ್ಲ. ಗವರ್ಮೆಂಟ್ ಒಂದು ಕಾನೂನನ್ನ ಹೊರಡಿಸಿತು, ಏನಂದ್ರೆ ಕಟಾನಗಳನ್ನ ಹಾಗೆ ಗಲಿಯಲ್ಲೆಲ್ಲ ಕ್ಯಾರಿ ಮಾಡುವಾಗಿಲ್ಲ, ಇಲ್ಲದ್ರೆ ನಿಮ್ಮನ್ನ ಜೈಲ್ಗೆ ಹಾಕ್ತಿವಿ ಅಂತ. ಹೇಗೆ ನಾವು ಗನ್ನ ಕ್ಯಾರಿ ಮಾಡುವಾಗಿಲ್ವೋ ಅದೇ ರೀತಿ ಗವರ್ಮೆಂಟ್ ಏನೋ ಶಾಂತಿ ಸ್ಥಾಪನೆಯನ್ನ ಮಾಡುತ್ತಂತೆ. ಮತ್ತೆ ಸೀನ್ಸ್ ಇಲ್ಲಿಗೆ ಬರುತ್ತೆ. ಇವನೇ ನೋಡಿ, ಒಬ್ಬ ಲೀಡರ್, ಒಂದು ಕಾರ್ಪೊರೇಷನ್ ಇದೆ ಇವ್ರದ್ದು. ಇವರ ಪ್ಲಾನ್ ಏನಪ್ಪಾ ಅಂದ್ರೆ ಓಪಿಎಂ ನ ರೆಡಿ ಮಾಡೋದು, ಅಂದ್ರೆ ಒಂದು ಡ್ರಗ್ ನ. ಇದ್ರಿಂದ ಏನಾಗುತ್ತೆ ಅಂದ್ರೆ ಜನರೆಲ್ಲ ಅಡಿಕ್ಟ್ ಆಗ್ಬಿಡ್ತಾರೆ, ಅವರು ಪೇ ಮಾಡ್ತಾರೆ ಮತ್ತೆ ಇವರು ಶ್ರೀಮಂತರಾಗ್ತಾರೆ. ಹಾಗೆ ಅದನ್ನ ಪೂರ್ತಿ ಜಪಾನ್ ನಲ್ಲಿ ಹರಡಿಸಿ ಬಿಡೋದು ಮತ್ತೆ ಪೂರ್ತಿ ಜಪಾನ್ ಅನ್ನ ಕಂಟ್ರೋಲ್ ಮಾಡೋದು. ಇವ್ರ ಪ್ಲಾನ್ ಅಂತೂ ಗವರ್ಮೆಂಟ್ ನು ಕೂಡ ಸರ್ಪಾಸ್ ಮಾಡೋ ರೀತಿ ಇದೆ. ಮತ್ತೆ ಅವರು ಈ ಓಪಿಎಂ ನ ಎಲ್ಲಿಂದ ರೆಡಿ ಮಾಡ್ತಾರೆ? ಅಫ್ ಕೋರ್ಸ್ ಇವಳಿಂದ. ಇವಳ ಹೆಸರು ಮೆಗ್ಯುಮಿ ಅಂತ. ಇದು ಒಂದು ಸ್ಪೆಷಲ್ ಓಪಿಎಂ ಆಗಿದೆ. ಇದನ್ನ ಕನ್ಸ್ಯೂಮ್ ಮಾಡೋ ಜನರು ಎಲ್ಲ ಪ್ರಾಣಿಗಳ ರೀತಿ ಆಗ್ಬಿಡ್ತಾರೆ, ಕಂಟ್ರೋಲ್ ತಪ್ಪು ಹೋಗ್ಬಿಡ್ತಾರೆ. ಮತ್ತೆ ಮೆಗ್ಯುಮಿ ಇದನ್ನ ತನ್ನ ಅಸಿಸ್ಟೆಂಟ್ಸ್ ನ ಜೊತೆ ಕೂಡಿ ಮಾಡಿದ್ಲು. ಹಾಗೆ ಅವಳು ಹೋಗೋ ಸಮಯ ಬಂತು. ಆದ್ರೆ ಇವರೆಲ್ಲ ಸೇರ್ಕೊಂಡು ಅವಳ ಅಸಿಸ್ಟೆಂಟ್ಸ್ ನೆಲ್ಲ ಹೊರಗಡೆ ಇಡ್ತಾರೆ. ಮತ್ತೆ ಈ ಕಾರ್ಪೊರೇಷನ್ ನ ಎಕ್ಸಿಕ್ಯೂಟಿವ್ಸ್ ಇದ್ರಲ್ಲ, ಅವರಿಬ್ರು ಸೇರ್ಕೊಂಡು ಈ ಅಸಿಸ್ಟೆಂಟ್ಸ್ ನೆಲ್ಲ ಕೊಂದೇ ಬಿಡ್ತಾರೆ. ಯಾಕಪ್ಪ ಅಂದ್ರೆ ಲೀಡರ್ ಹೇಳ್ತಾನೆ, ಈ ಓಪಿಎಂ ನ ಮಾಡೋ ಫಾರ್ಮುಲಾ ಬರೀ ಒಬ್ರಿಗೆ ಮಾತ್ರ ಗೊತ್ತಿರ್ಬೇಕು ಅಂತ. ಆದ್ರೆ ಒಬ್ಬ ಅಸಿಸ್ಟೆಂಟ್ಸ್ ಈ ರೂಮ್ ಅಲ್ಲೇ ಇದ್ದ. ಲೀಡರ್ ಹೇಳ್ತಾನೆ, ನಿಮ್ಮಿಬ್ರಲ್ಲಿ ನಾನು ಯಾರನ್ನ ಇಟ್ಕೊಳ್ಳಿ ಅಂತ. ಮತ್ತೆ ಮೆಗ್ಯುಮಿನ ಅವನು ಸೆಲೆಕ್ಟ್ ಮಾಡ್ತಾನೆ. ಆ ಅಸಿಸ್ಟೆಂಟ್ ತನ್ನ ಎಲ್ಲಿ ಕೊಂದ್ ಬಿಡ್ತಾರೋ ಅಂತ ಸೀದಾ ಕಿಟಕಿಯಿಂದಾನೆ ಹಾರ್ಬಿಡ್ತಾನೆ. ಬಟ್ ಲೀಡರ್ ಹೇಳ್ತಾನೆ, ನೀವೆಲ್ಲ ಅವನನ್ನ ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ನಂಬರ್ 1 ಎಕ್ಸಿಕ್ಯೂಟಿವ್ ಅಂದ್ರೆ ಬಟ್ಟೋಸೈನ್ ಹತ್ರ ಹೇಳಿ ಅವನನ್ನ ಕೊಂದಾಕೋಕೆ ಅಂತ. ಅಂದಾಗೆ ಗಾಯ್ಸ್, ಇಲ್ಲಿ ಬಟ್ಟೋಸೈ ಅಂದ್ರೆ ಕೆನ್ಶಿನ್ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಸ್ವರ್ಡ್ ಸಿಕ್ಕಿತ್ತಲ್ಲ ಅವನ ಬಗ್ಗೆನೆ ಮಾತಾಡ್ತಾ ಇರೋದು. 10 ವರ್ಷದ ಬಳಿಕ ಅವನು ಈ ಕಾರ್ಪೊರೇಷನ್ ಗೆ ಜಾಯಿನ್ ಆಗಿದ್ದಾನೆ. ಅದಕ್ಕೆ ಅವನು ಇವಾಗ ಹೊಸ ಬಟ್ಟೋಸೈ ದ ಮ್ಯಾನ್ ಸ್ಲೇಯರ್ ಅಂತ, ಯಾಕಂದ್ರೆ ಅವನ ಹತ್ರ ಕೆನ್ಶಿನ್ ನ ಸ್ವರ್ಡ್ ಇದೆ. ಮತ್ತೆ ಹಾಗೆ ಸೀನ್ ಕಟ್ ಆಯ್ತು. ಇವಾಗ ಇಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಏನ್ ಹೇಳ್ತಾ ಇದ್ದೀನಿ ಗುರು ನಾನು. ಎನಿವೇ, ಮತ್ತೆ ಹಾಗೆ ಒಂದ್ ಕಡೆ ಪೊಲೀಸ್ ಕೂಡ ಬಂದಿರ್ತಾರೆ. ಅಂಡ್ ನಾವಿಲ್ಲಿ ನೋಡ್ತೀವಿ ಮೆಗ್ಯುಮಿಯ ಅಸಿಸ್ಟೆಂಟ್
ಅಸಿಸ್ಟೆಂಟ್ ಇದ್ನಲ್ಲ ಅವನು ಸತ್ತೋಗಿದ್ದಾನೆ, ಅಂದ್ರೆ ಅವನ ಕೊಲೆ ಆಗಿದೆ ಬಟ್ಟೋಸೈನಿಂದ. ಅಂದ್ರೆ ಆ ಲೀಡರೇ ಅವ್ರನ್ನ ಕಳಿಸಿದ್ದು. ಇಲ್ಲಿ ನಾವು ನೋಡ್ತೀವಿ ಕೆನ್ಶಿನ್, ಅವನು ಇವಾಗ ಯಾವ್ದೋ ಕೊಲೆಗಾರ ಆಗಿಲ್ಲ, ಆದ್ರೆ ಅವನು ತನ್ನ ಜೊತೆ ಇನ್ನೂ ಕಟಾನನ ಕ್ಯಾರಿ ಮಾಡ್ತಾನೆ. ಮತ್ತೆ ಹಾಗೆ ಅವನು ಹೀಗೆ ತಿರ್ಗಾಡ್ತಾ ಇರುವಾಗ ಅವನು ಅಲ್ಲೇ ಪೋಸ್ಟರ್ ನ ನೋಡ್ತಾನೆ. ಇದು ಬಟ್ಟೋಸೈ ದ ಮ್ಯಾನ್ಸ್ಲೇಯರ್ ನ ಹಿಡಿಯೋಕೆ ಆಗಿತ್ತು. ವಾಂಟೆಡ್ ಅಂತ ಕ್ರಿಮಿನಲ್ ಪೋಸ್ಟರ್ ಹಾಕಲ್ವಾ, ಅದೇ ರೀತಿ. ಬಟ್ ಅದೇ ಟೈಮ್ ನಲ್ಲಿ ಕಾವರು ಅನ್ನೋ ಹುಡುಗಿ ಬರ್ತಾಳೆ. ಮತ್ತೆ ಇವಳು ಒಂದು ವುಡನ್ ಸ್ವರ್ಡ್ ಇಂದ ನಮ್ಮ ಕೆನ್ಶಿನ್ ಗೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಇವಳಿಗೆ ಅನ್ಸಿತ್ತು ಬಟ್ಟೋಸೈ ಅನ್ನೋನು ಇವನೇ ಆಗಿರ್ಬೋದು, ಯಾಕಂದ್ರೆ ಕೆನ್ಶಿನ್ ಒಂದು ರಿಯಲ್ ಕಟಾನವನ್ನ ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ಕಾಣಿಸ್ತು. ಬಟ್ ಕೆನ್ಶಿನ್ ಹೇಗೋ ಪಾರ್ ಆಗ್ತಾನೆ ಮತ್ತೆ ಹೇಳ್ತಾನೆ ಏನಂದ್ರೆ ಇದು ರಿಯಲ್ ಕಟಾನ ಆಗಿರ್ಬೋದು, ಆದ್ರೆ ನಾನು ಜಸ್ಟ್ ವ್ಯಾಂಡರರ್ ಅಂದ್ರೆ ಅಲೆಮಾರಿ. ಅವನು ತೋರಿಸ್ತಾನೆ ಹೇಗೆ ಅವನ ಕಟಾನದ ಶಾರ್ಪ್ನೆಸ್ ಕೂಡ ಅಪೋಸಿಟ್ ಡೈರೆಕ್ಷನ್ ಇದೆ. ಅವ್ರಿಗೆ ಅನ್ಸುತ್ತೆ ಇದರಿಂದ ಅಂತೂ ಕೊಲ್ಲೋಕೆ ಸಾಧ್ಯನೇ ಇಲ್ಲ ಅಂತ. ಮತ್ತೆ ಹಾಗೆ ಅವಳು ಅವನಿಗೆ ಕರ್ಚೀಫ್ ಅನ್ನ ಕೊಡ್ತಾಳೆ. ಅವರು ಹೇಳ್ತಾಳೆ ಏನಂದ್ರೆ ಈ ಬಟ್ಟೋಸೈ ಅನ್ನೋನು ನಮ್ಮ ಡೋಜೋನ ಹೆಸರನ್ನ ಬಳಸ್ಕೊಂಡು ಬೇರೆಯವರನ್ನ ಕೊಲ್ತಾ ಇದ್ದಾನೆ, ಕಟಾನ ಕ್ಯಾರಿ ಮಾಡ್ತಾನೆ ಅದಕ್ಕೋಸ್ಕರ. ಮತ್ತೆ ಇನ್ನೊಂದೇನಂದ್ರೆ ಕೊಲೆ ಮಾಡಾದ ನಂತರ ಆ ಜಾಗದಲ್ಲಿ ಜಾಂಕಾಂಜೋ ಅನ್ನೋ ಪೇಪರ್ ನ ಅಂದ್ರೆ ನೋಟ್ ನ ಬಿಟ್ಟು ಹೋಗ್ತಾನೆ, ಅವನು ಯಾಕೆ ಕೊಂದ ಅಂತ. ಮತ್ತೆ ಅವನ ಹ್ಯಾಂಡ್ ಪ್ರಿಂಟ್ ಕೂಡ ಇರುತ್ತೆ ಅಲ್ಲಿ, ಹೇಗೆ ಅಸಿಸ್ಟೆಂಟ್ ನ ಕೊಂದಾಗ ಮಾಡಿದ್ನಲ್ಲ ಅದೇ ರೀತಿ. ಮತ್ತೆ ಹಾಗೆ ನಾವಿಲ್ಲಿ ನೋಡ್ತೀವಿ ಈ ಲೀಡರ್ ನ. ಅಂದಾಗ ಇವನ ಹೆಸರು ಕಾನ್ರಿಯೋ ಅಂತ, ಜನರೆಲ್ಲ ಇವನನ್ನ ಲಾರ್ಡ್ ಕಾನ್ರಿಯೋ ಅಂತ ಕರೀತಾರೆ, ಯಾಕಂದ್ರೆ ಇವನೇ ಲೀಡರ್ ತಾನೆ ಅದಕ್ಕೆ. ಅಂಡ್ ಅವನ್ಗೆ ಒಬ್ಬ ವಿಸಿಟರ್ ಬಂದಿದ್ದಾನೆ ಅವನನ್ನ ಮೀಟ್ ಆಗೋಗೋಸ್ಕರ. ಮತ್ತೆ ಈ ವಿಸಿಟರ್ ಬೇರೆ ಯಾರು ಅಲ್ಲ, ಒಬ್ಬ ಪೊಲೀಸ್ ಆಫೀಸರ್. ಇವನ್ ಹೇಳ್ತಾನೆ ಏನಂದ್ರೆ ಒಂದು ಕೊಲೆಯಾದ ಸ್ಥಳದಲ್ಲಿ ನಮ್ಗೆ ಈ ಪೇಪರ್ ಸಿಕ್ಕಿತ್ತು, ಮತ್ತೆ ನಮ್ಗೆ ಮಾಹಿತಿ ಬಂದಿತ್ತು ಏನಂದ್ರೆ ಬಹಳ ವರ್ಷಗಳ ಹಿಂದೆ ಬಟ್ಟೋಸೈ ದ ಮ್ಯಾನ್ಸ್ಲೇಯರ್ ನ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ಇತ್ತು, ಅವನನ್ನ ನೀವು ಬಳಸ್ಕೊಂಡಿದ್ದೀರಾ ಅಂತ. ಆದ್ರೆ ಕಾನ್ರಿ ಹೇಳ್ತಾನೆ ಏನಂದ್ರೆ ಬಟ್ಟೋಸೈ ಎಷ್ಟೋ ವರ್ಷಗಳ ಹಿಂದೆ ಸತ್ತಿದ್ದಾನೆ, 12 ವರ್ಷಗಳು ಕಳೆದು ಹೋಗಿವೆ, ಇವಾಗ್ಲೂ ಅವನು ಬದುಕಿದ್ದಾನೆ ಅಂದ್ರೆ ನನ್ಗಂತೂ ಆಶ್ಚರ್ಯ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಕಾಲ ಬದಲಾಗಿದೆ, ಇವಾಗ ಯಾರು ಕಟಾನ ಮತ್ತೆ ಸ್ವರ್ಡ್ಸ್ ಗಳನ್ನೆಲ್ಲ ಕ್ಯಾರಿ ಮಾಡ್ತಾರೆ ಫೈಟ್ ಮಾಡೋಗೋಸ್ಕರ. ಅವನು ತೋರ್ಸ್ತಾನೆ ಹೇಗೆ ಈ ಕ್ರಾಂತಿ ಶುರುವಾದ ನಂತರ ಈ ಸಮುರಾಯಗಳೆಲ್ಲ ತನ್ನ ಕೆಲಸನ ಕಳ್ಕೊಂಡಿದ್ದಾರೆ, ಮತ್ತೆ ಹಾಗೆ ಅವ್ರನ್ನ ನಾನ್ ಸಾಕೊಳ್ತಾ ಇದ್ದೀನಿ, ಅವ್ರಿಗೆ ಊಟ ಕೊಡ್ತಾ ಇದ್ದೀನಿ, ನಿನ್ಗೆ ನನ್ ಮೇಲೆ ಡೌಟ್ ಬರೋಕಾದ್ರೂ ಹೇಗ್ ಸಾಧ್ಯ, ಹಾಗೆ ಹೇಗೆ ಅಂತ. ಮತ್ತೆ ಹಾಗೆ ಪೊಲೀಸ್ ಆಫೀಸರ್ ಹೇಳ್ತಾನೆ ಏನಂದ್ರೆ ನೀವು ಕೇರ್ಫುಲ್ ಆಗಿರಿ ಯಾವ್ದಕ್ಕೂ, ಯಾಕಂದ್ರೆ ಕಾನೂನು ಸಮುರಾಯಿಗಳ ಮೇಲೆ ಅಪ್ಲೈ ಆಗಲ್ಲ, ಅದು ಬರೀ ಪೊಲೀಸ್ಗೆ ಮಾತ್ರ. ಅಂದ ಹಾಗೆ ಈ ಪೊಲೀಸ್ ಆಫೀಸರ್ ಕೂಡ ಮೊದಲು ಒಂದು ಸ್ಯಾಮುರಾಯ್ ಆಗಿದ್ದ, ನಂತರ ಅವನನ್ನ ಗೌರ್ಮೆಂಟ್ ಹೈರ್ ಮಾಡ್ಕೊಳ್ತು. ಮತ್ತೆ ಪೊಲೀಸ್ ಹೋದಾದ ನಂತರ ಹಾಗೆ ಕಾನ್ರಿಯು ತನ್ನ ಕ್ಯಾಸಲ್ ಗೆ ರಿಟರ್ನ್ ಆಗ್ತಾನೆ. ಅಂಡ್ ಅವನ್ಗೆ ಸುದ್ದಿ ಸಿಗುತ್ತೆ ಏನಂದ್ರೆ ಮೆಗ್ಯುಮಿ ಎಸ್ಕೇಪ್ ಆಗಿದ್ದಾಳೆ ಅಂತ, ಅಂದ್ರೆ ಆ ಹುಡುಗಿ ತಪ್ಸ್ಕೊಂಡು ಹೋಗಿದ್ದಾಳೆ. ಮತ್ತೆ ಇವ್ರಿಗೆ ಈ ಇನ್ಫಾರ್ಮೇಶನ್ ಎಲ್ಲಿಂದ ಸಿಕ್ತಪ್ಪ ಅಂದ್ರೆ ಒಂದು ಪೊಲೀಸ್ ನಿಂದ. ಅವರು ಲಂಚನ ಕೊಟ್ಟು ಪೊಲೀಸ್ ನ ಕೂಡ ಇಟ್ಕೊಂಡಿದ್ದಾರೆ. ಅಂಡ್ ಮೆಗ್ಯುಮಿ ಒಂದ್ ವೇಳೆ ಎಸ್ಕೇಪ್ ಆಗಿದ್ದಾಳೆ ಅಂದ್ರೆ ಓಪಿಎಂ ನು ಕೂಡ ತಯಾರಿಸೋಕಾಗಲ್ಲ, ಅಂದ್ರೆ ಇವರ ಪ್ಲಾನ್ ನಿಂತೋಗ್ಬಿಡುತ್ತೆ, ಯಾಕಂದ್ರೆ ಮೆಗ್ಯುಮಿಗೆ ಮಾತ್ರ ಆ ಫಾರ್ಮುಲಾ ಬಗ್ಗೆ ಗೊತ್ತಿರೋದು. ಅಂಡ್ ಬಾಕಿ ಅವಳ ಅಸಿಸ್ಟೆಂಟ್ಸ್ ನಂತೂ ಇವರು ಕೊಂದೆ ಬಿಟ್ಟಿದ್ದಾರೆ ಆ ರಾತ್ರಿ. ಸೊ ಕಾನ್ರಿಯು ಜೀನೆ ಅನ್ನೋನ ಕಳಿಸ್ತಾನೆ. ಅಂದಾಗೆ ಗಾಯ್ಸ್ ಈ ಜೀನೆ ಬೇರೆ ಯಾರು ಅಲ್ಲ, ಸದ್ಯಕ್ಕೆ ಇರೋ ಬಟ್ಟೋಸೈ, ಅಂದ್ರೆ ಇವನೇ ಕೊಲೆ ಮಾಡಿದ್ದು, ಕೊಲೆ ಮಾಡಿಸ್ತಾ ಇರೋದು ಈ ಕಾರ್ಪೊರೇಷನ್ ಅವರೇ ಇವನಿಂದ ಕೊಲೆ ಮಾಡಿಸ್ತಾ ಇರೋದು. ನಿಜವಾದ ಬಟ್ಟೋಸೈ ಕೆನ್ಶಿನ್ ಆಗಿದ್ದ. ಅನಂತರ ಯಾವಾಗ ಕೆನ್ಶಿನ್ ತನ್ನ ಕಟಾನನ ಬಿಟ್ನೋ ಆಗ ಇವನು ಅದನ್ನ ತಗೊಂಡ. ಮತ್ತೆ ಇವನು ಬಟ್ಟೋಸೈ ಆದ, ಇವನನ್ನ ಈ ಕಾರ್ಪೊರೇಷನ್ ಹೈರ್ ಮಾಡ್ಕೊಳ್ತು. ಮತ್ತೆ ಹಾಗೆ ಇವನು ಇವಾಗ ಕೊಲೆಗಳನ್ನ ಮಾಡ್ತಾ ಇರೋದು. ಅಂಡ್ ಇವನನ್ನ ಇವಾಗ ಮೆಗ್ಯುಮಿನ ವಾಪಸ್ ತರೋಕೆ ಕಳಿಸಿದ್ದಾರೆ. ನಾವಿಲ್ಲಿ ನೋಡ್ತೀವಿ ಏನಂದ್ರೆ ಮೆಗ್ಯುಮಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದಿದ್ದಾಳೆ. ಅವಳು ಆಶ್ರಯಕ್ಕೋಸ್ಕರ ಬಂದಿದ್ಲು. ಆದ್ರೆ ಪೊಲೀಸ್ ಕೇಳ್ತಾ ಇದಾರೆ ಏನೆಲ್ಲ ನಡೆದಿತ್ತು ಮತ್ತೆ ನೀನ್ ಯಾರು ಅಂತ. ಆದ್ರೆ ಅವಳು ಏನು ಹೇಳುವಾಗಿಲ್ಲ, ಇಲ್ದೇ ಇದ್ರೆ ಆ ಕಾರ್ಪೊರೇಷನ್ ಮತ್ತೆ ಓಪಿಎಂ ನ ಸೀಕ್ರೆಟ್ ಎಲ್ಲ ರಿವೀಲ್ ಆಗ್ಬಿಡುತ್ತೆ. ಬಟ್ ಅವಳು ಯೋಚನೆ ಮಾಡ್ತಾ ಇರೋ ಟೈಮ್ ನಲ್ಲೇ ಬಟ್ಟೋಸೈ ಅಂದ್ರೆ ಜೀನೆ ಬಂದ್ಬಿಡ್ತಾನೆ. ಅವನು ಈ ಪೊಲೀಸ್ ಸ್ಟೇಷನ್ ಗೆ ನುಗ್ಗಿ ಪೊಲೀಸರೆಲ್ಲಾನು ಕೊಲ್ಲೋಕೆ ಸ್ಟಾರ್ಟ್ ಮಾಡ್ತಾನೆ ಗುರು. ಅವನಂತೂ ಈಗ ಮೆಗ್ಯುಮಿಗೋಸ್ಕರನೇ ಬಂದಿರೋದು. ಮತ್ತೆ ಮೆಗ್ಯುಮಿ ಇಲ್ಲಿ ಒಂದು ಕ್ಯಾಬಿನ್ ಗೆ ಬಂದು ಅಡ್ಕೊಳ್ತಾಳೆ. ಮತ್ತೆ ನಮಗೆ ಗೊತ್ತಾಗುತ್ತೆ ಏನಂದ್ರೆ ಈ ಬುಟ್ಟೋಸೈನ ಹತ್ರ ಒಂದು ಸೂಪರ್ ಪವರ್ ಕೂಡ ಇದೆ. ಅವನು ತನ್ನ ಕಣ್ಣಿಂದಾನೆ ನಿಕಾಯ್ಡೋ ಹೇ ಹೋಸ್ಟೈಲ್ ಶಿನ್ನೋ ಇಪ್ಪೋ ಅನ್ನೋ ಅಬಿಲಿಟಿಯನ್ನ ಬಳಸಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಮುಂದಿರೋ ಮನುಷ್ಯ ಪೂರ್ತಿ ಹೆದ್ರೋಗ್ತಾನೆ ಮತ್ತೆ ಪ್ಯಾರಲೈಸ್ ಆಗೋಗ್ಬಿಡ್ತಾನೆ, ಅವನ್ಗೆ ಅಲ್ಲಾಡೋಕೆ ಆಗಲ್ಲ. ಅಂಡ್ ಬಟ್ಟೋಸೈ ಅವನನ್ನ ಈಸಿಯಾಗಿ ಕೊಲ್ಬಹುದು. ನಿಮ್ಮ ಮೈಂಡ್ ಎಷ್ಟು ವೀಕ್ ಇರುತ್ತೋ ಅಷ್ಟೇ ಅವನ ಅಬಿಲಿಟಿ ನಿಮ್ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಗೆ ಭಯನೇ ಆಗಲ್ಲ ಅಂದ್ರೆ ನಿಮ್ ಮೇಲೆ ಅದು ವರ್ಕ್ ಆಗೋದು ಡೌಟ್. ಆದ್ರೆ ಬಟ್ಟೋಸೈ ಎಲ್ಲರನ್ನು ಕೊಂದು ಕ್ಯಾಬಿನ್ ಗೆ ಬಂದು ನೋಡಿದ್ರೆ ಅವಳು ಆಲ್ರೆಡಿ ಕಿಟಕಿಯನ್ನ ಒಡ್ಕೊಂಡು ಓಡೋಗಿರ್ತಾಳೆ. ಸೊ ಅವನ್ಗೆ ಏನು ಸಿಗ್ಲಿಲ್ಲ ಅಂತ ವಾಪಸ್ ಹೋಗ್ತಾನೆ. ಮತ್ತೆ ನಾವಿಲ್ಲಿ ನೋಡ್ತೀನಿ ಕಾವರುವನ್ನ, ಅವಳು ಇಲ್ಲೇ ಬ್ರಿಡ್ಜ್ ನ ಹತ್ರ ಹೋಗ್ತಾ ಇದ್ಲು. ಮತ್ತೆ ಮೇಲೆ ನೋಡಿದ್ರೆ ಒಬ್ಬ ವ್ಯಕ್ತಿ ಓಡಿ ಬರ್ತಾನೆ ಅಂಡ್ ಅವನು ಬಿದ್ದೆ ಬಿಟ್ಟ. ಕಾವರ್ಗೂ ಅರ್ಥ ಆಗ್ಲಿಲ್ಲ. ಮತ್ತೆ ಅಲ್ಲಿ ನೋಡಿದ್ರೆ ಬುಟ್ಟೋಸೈ ಕೂಡ ಬಂದ್ಬಿಟ್ಟ. ಅವಳು ಕೇಳ್ತಾಳೆ ನೀನ್ ಯಾರು, ನೀನೇ ಬಟ್ಟೋಸೈನಾ, ನೀನೇ ಆ ಮರ್ಡರರ ಅಂತ. ಅವರು ಹೇಳ್ತಾಳೆ ನೀನು ನಮ್ಮ ಕಾಮಿಯ ಕ್ಯಾಶನ್ ಸ್ಟೈಲ್ ಅನ್ನ ಬಳಸ್ಕೊಳ್ತಾ ಇದೀಯಾ ಬೇರೆಯವ್ರನ್ನ ಕೊಲ್ಲೋಗೋಸ್ಕರ. ಯಾಕಂದ್ರೆ ಬಟ್ಟೋಸೈ ಮೊದ್ಲು ಕಾವರುನ ಅಪ್ಪನ ಡೋಜೋದಲ್ಲಿರೋ ಸ್ಟೂಡೆಂಟ್ ಆಗಿದ್ದ. ಅಂಡ್ ಅಲ್ಲಿಂದಾನೆ ಅವನು ಈ ಸ್ವರ್ಡ್ ಸ್ಟೈಲ್ ಎಲ್ಲ ಕಲ್ತ್ಕೊಂಡಿರೋದು. ಕಾವರು ಹೇಳ್ತಾಳೆ ಏನಂದ್ರೆ ಕಟಾನ ಇರೋದು ಬೇರೆಯವರನ್ನ ರಕ್ಷಿಸೋದಕ್ಕೋಸ್ಕರ, ಕಟ್ ಮಾಡೋಕಲ್ಲ ಅಥವಾ ಕೊಲ್ಲೋಕಲ್ಲ ಅಂತ. ಮತ್ತೆ ಬಟ್ಟೋಸೈ ಕೆಳಗೆ ಬರ್ತಾನೆ. ಅವ್ರಿಗೆ ಅವನ ಮೇಲೆ ತುಂಬಾನೇ ಕೋಪ ಇತ್ತು, ಯಾಕಂದ್ರೆ ಅವನ ಕಾರಣದಿಂದಾನೇ ಅವಳ ಅಪ್ಪ ಕೂಡ ಸತ್ತಿದ್ದು. ಮತ್ತೆ ಅವಳು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಆಫ್ ಕೋರ್ಸ್ ಬಟ್ಟೋಸೈ ಜಾಸ್ತಿ ಸ್ಕಿಲ್ಡ್ ಮತ್ತೆ ಅಬಿಲಿಟಿ ಹೊಂದಿರೋನು. ಕಾವರು ಸಾಯೋದ್ರಲ್ಲಿ ಇರ್ತಾಳೆ. ಆದ್ರೆ ನಾವಿಲ್ಲಿ ನೋಡ್ತೀವಿ ಯಾರೋ ಓಡ್ ಬಂದ್ರು. ಮತ್ತೆ ಕಾವರಿಗೆ ಬಟ್ಟೋಸೈನ ಕಟಾನ ತಾಗುವಷ್ಟರಲ್ಲಿ ಅವನು ಅವಳನ್ನ ಈಚೆ ತರ್ತಾನೆ. ಮತ್ತೆ ಇದು ನೋಡಿದ್ರಂತೂ
ಬಂತು. ಇವನಂತೂ ಕೆನ್ಶಿನ್ ಗುರು. ಕೆನ್ಶಿನ್ ಸರಿಯಾದ ಟೈಮಲ್ಲೇ ಬಂದ್ಬಿಟ್ಟ. ಕೆನ್ಶಿನ್ ಇಲ್ಲಿ ಬಂದಿದ್ ಯಾಕಪ್ಪ ಅಂದ್ರೆ ಅವಳು ಕೊಟ್ಟಿರೋ ಖರ್ಚಿಪ್ಸ್ ನ ವಾಪಸ್ ಕೊಡೋಗೋಸ್ಕರ. ಅವಳು ಮರ್ತೋಗಿದ್ಲು ಅದಕ್ಕೆ. ಬಟ್ ಹೊಸ ಕೇಳ್ತಾನೆ ನೀನ್ ಯಾರು. ಮತ್ತೆ ಕೆನ್ಶಿನ ಕೆನ್ನೆಯ ಮೇಲೆ ಇರೋ ಸ್ಕಾರ್ಸ್ ನ ನೋಡಿ ಅವನಿಗೆ ಗೊತ್ತಾಗುತ್ತೆ ಕೆನ್ಶಿನ್ ಯಾರು ಅಂತ. ಮತ್ತೆ ಅವನು ತನ್ನ ಶಿನ್ ನೋ ಇಪ್ಪೋ ಅಬಿಲಿಟಿಯನ್ನ ಬಳಸ್ತಾನೆ. ಆದ್ರೆ ಅದು ಕೆನ್ಶಿನ್ ಮೇಲೆ ವರ್ಕ್ ಆಗಲ್ಲ. ಸೊ ಕೆನ್ಶಿನ್ ಕಾವರುನ ಕರ್ಕೊಂಡು ಓಡ್ತಾನೆ. ಮತ್ತೆ ಹಿಂದ್ಗಡೆ ಪೊಲೀಸ್ ಬಂದ್ರು ಬಟ್ಟೋಸೈನ ಹಿಡಿಯೋಗೋಸ್ಕರ. ಆದ್ರೆ ಅಫ್ಕೋರ್ಸ್ ನಿಮ್ಗಂತೂ ಗೊತ್ತೇ ಇದೆ ಬಟ್ಟೋಸೈನ ಹಿಡಿಯೋಕಾಗತ್ತೋ ಇಲ್ವೋ ಅಂತ. ಮತ್ತೆ ಹಾಗೆ ಓಡ್ತಾ ಓಡ್ತಾ ಕಾವರು ಕೆನ್ಶಿನ್ ನ ತನ್ನ ಡೋಜೋಗೆ ಕರ್ಕೊಂಡ್ ಬರ್ತಾಳೆ. ಇದೇ ನೋಡಿ ಅವಳ ಅಪ್ಪನ ಡೋಜೋ. ಇವಾಗ ಕಾವರು ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾಳೆ. ಮೊದ್ಲು ಅವಳ ಅಪ್ಪ ಮಾರ್ಷಲ್ ಆರ್ಟ್ಸ್ ನ ಕಲಿಸ್ತಾ ಇದ್ರು. ಕಾವರು ಹೇಳ್ತಾಳೆ ಯಾವಾಗಿಂದ ಬಟ್ಟೋಸೈನ್ ನ ಕಮೋಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವನು ಯಾವಾಗ ಈ ರೀತಿ ಕೊಲೆಯನ್ನ ಮಾಡೋಕೆ ಶುರು ಮಾಡಿದ್ನು 6 ತಿಂಗಳ ಹಿಂದೆ. ಅಂದಿನಿಂದ ಈ ಡೋಜೋನ ಎಲ್ಲರೂ ಬಿಟ್ಟೇ ಬಿಟ್ರು. ಇವಾಗ ನಾನು ಒಬ್ಳೇ ಇರೋದು ಇಲ್ಲಿ ಅಂತ. ಅವಳು ಹೇಳ್ತಾಳೆ ನಾನು ಹೇಗಾದ್ರೂ ಮಾಡಿ ಆ ಬಟ್ಟೋಸೈನ ತಡಿಲೇಬೇಕು, ಅವನ ಮುಗಿಸ್ಲೇಬೇಕು, ಇಲ್ದೇ ಇದ್ರೆ ನನ್ ಮನ್ಸಿಗೆ ಶಾಂತಿ ಇಲ್ಲ ಅಂತ. ಆದ್ರೆ ಕೆನ್ಶಿನ್ ಹೇಳ್ತಾನೆ ಬಟ್ಟೋಸೈನ್ ಅಂತವನನ್ನ ನೀನು ಎದುರಾಕೊಳ್ಳೋಕೆ ಹೋಗ್ಬಾರ್ದು. ಯಾಕಂದ್ರೆ ನಿನ್ಗೆ ಗೊತ್ತಿರ್ಬೋದು ಅವನು ನಿನ್ಗಿಂತನೂ ತುಂಬಾನೇ ಶಕ್ತಿಶಾಲಿ. ಮತ್ತೆ ಅವನ ಹತ್ರ ಒಂದು ಯೂನಿಕ್ ಅಬಿಲಿಟಿ ಕೂಡ ಇದೆ. ಒಬ್ಬ ಯೋಧ ಬೇರೆಯವ್ರನ್ನದಲ್ಲದೆ ತನ್ನ ಶಕ್ತಿಯನ್ನು ಕೂಡ ಗಮನದಲ್ಲಿಟ್ಟು ಹೋರಾಡ್ಬೇಕಾಗತ್ತೆ. ಆದ್ರೆ ಕಾವರು ಇದನ್ನ ಕೇಳಿ ಹೇಳ್ತಾಳೆ ಕಟಾನಗಳೇನು ಬರೀ ಬೇರೆಯವ್ರನ್ನ ಕೊಲ್ಲೋಕಿರೋದಲ್ಲ, ಕಟಾನಗಳು ಬೇರೆಯವ್ರನ್ನ ರಕ್ಷಿಸೋಕಿರೋದು. ನಾವು ಹೋರಾಡೋದು ಬೇರೆಯವ್ರಿಗೋಸ್ಕರ, ಜನರನ್ನ ಬದುಕಿಸೋಕೋಸ್ಕರ ಕಟಾನ ಇರೋದು ಅಂತ. ಕಾವರು ಹೇಳ್ತಾಳೆ ನಿನ್ಗೆ ಇವೆಲ್ಲ ಅರ್ಥ ಆಗಲ್ಲ, ನೀನೊಬ್ಬ ಅಲೆಮಾರಿ, ನಿನ್ಗೆ ಫ್ರಸ್ಟ್ರೇಷನ್ ಎಲ್ಲ ಅರ್ಥ ಆಗಲ್ಲ ಅಂತ. ಮತ್ತೆ ಕೆನ್ಶಿನ್ ಹೇಳ್ತಾನೆ ಏನಂದ್ರೆ ನಿನ್ನ ಕೈಗೆ ಏನೋ ಗಾಯ ಆಗಿದೆಯಲ್ಲ ಅದನ್ನ ಫಸ್ಟ್ ಸರಿ ಮಾಡ್ಕೋ, ಇಲ್ಲೇ ಇದ್ರೆ ಆಮೇಲೆ ಕಷ್ಟ ಆಗತ್ತೆ. ಮತ್ತೆ ಇನ್ನೊಂದೇನಂದ್ರೆ ಒಂದ್ ವೇಳೆ ನಿಮ್ಮಪ್ಪ ಇದ್ದಿದ್ರೆ ಅವರು ನಿನ್ನನ್ನ ಈ ರೀತಿ ಮಾಡೋಕೆ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರಿಗೆ ನಿಮ್ನ ಜೀವನೇ ಮುಖ್ಯ, ಕಟಾನದ ಯಾವ್ದೋ ಸಿದ್ಧಾಂತ ಅಲ್ಲ ಅಂತ. ಮತ್ತೆ ಹಾಗೆ ಕೆನ್ಶಿನ್ ಅಲ್ಲಿಂದ ಹೋಗ್ತಾನೆ. ಮತ್ತೆ ಹಾಗೆ ಇಲ್ಲಿ ಪೊಲೀಸ್ ಆಲ್ರೆಡಿ ಬಂದು ನೋಡಿರ್ತಾರೆ ಹೇಗೆ ಬಟ್ಟೋಸೈ ಈ ಪೊಲೀಸ್ನೆಲ್ಲ ಕೊಂದು ಹಾಕಿದ್ದಾನೆ ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗತ್ತೆ. ಇಲ್ಲಿ ನಾವು ಕಾವರುನ ನೋಡ್ತೀವಿ. ಮತ್ತೆ ಅಲ್ಲಿಗೆ ಬರ್ತಾನೆ ಈ ಹುಡ್ಗ, ಇವನು ಯಾಹಿಕೋ ಅಂತ. ಯಾಹಿಕೋ ಕಾವರುನ ಒಂದೇ ಒಂದು ಸ್ಟೂಡೆಂಟ್ ಆಗಿದ್ದಾನೆ. ಅವನು ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ಸೊ ಯಾಹಿಕೋ ಮತ್ತೆ ಕಾವರು ಮಾತಾಡ್ತಾನೆ ಇರ್ತಾರೆ. ಅದೇ ಟೈಮ್ ನಲ್ಲಿ ಹೊರಗಡೆ ಕೆಲವು ಸ್ಯಾಮುರೈಗಳು ಬರ್ತಾರೆ. ಇವ್ರನ್ನ ಕಳಿಸಿದ್ರು ಬೇರೆ ಯಾರು ಅಲ್ಲ, ಅದು ಕಾಂಡ್ರಿಯು ಆಗಿದ್ದ. ಕಾಂಡ್ರಿಯು ಎಲ್ಲ ಡೋಜೋಗಳನ್ನ ತನ್ನ ವಶಕ್ಕೆ ಪಡಿಸ್ಕೊಳ್ಬೇಕು ಅಂತ ಇದ್ದ. ಈ ಸ್ಯಾಮುರೈಸ್ ಎಲ್ಲ ಹೇಳ್ತಾರೆ ನಮ್ಗೆ ಈ ಡೋಜೋ ಬೇಕು, ನಾವು ನಿಮ್ಗೆ ತುಂಬಾನೇ ದುಡ್ಡನ್ನ ಕೊಡ್ತೀವಿ, ಈ ಡೋಜೋನ ನಮ್ಗೆ ಕೊಟ್ಬಿಡು ಅಂತ. ಆದ್ರೆ ಕಾವರು ಅಂತ ಅದನ್ನ ಒಪ್ಕೊಳ್ತಾ ಇಲ್ಲ. ಆದ್ರೆ ಇವನ್ ಹೇಳ್ತಾನೆ ನಿಮ್ಮ ಡೋಜೋ ಅಂತೂ ಬಟ್ಟೋಸೈನ್ ಅಂತ ಕೊಲೆಗಾರನ ಹುಟ್ಟಾಕತ್ತೆ, ಅಂತ ಡೋಜೋ ಇರೋದಾದ್ರು ಯಾಕೆ ಅಂತ. ಮತ್ತೆ ಕಾವರು ಅಂಡ್ ಯಾಹುಯಿಕೋನ ಆಚೆ ತಳ್ಳಿ ಇವರು ಈ ಡೋಜೋನ ಹೊಡೆಯೋಕೆ ಶುರು ಮಾಡ್ತಾರೆ. ಕಾವರು ಅವ್ರ ಜೊತೆ ಫೈಟ್ ಮಾಡೋದ್ರಲ್ಲ ಇರ್ತಾಳೆ. ಆದ್ರೆ ಅದೇ ಟೈಮ್ ನಲ್ಲಿ ಹೊರಗಡೆ ನಮ್ಮ ಅಲೆಮಾರಿ ಕೆನ್ಶಿನ್ ಬರ್ತಾನೆ. ಅಂದಾಗೆ ಅಲೆಮಾರಿ ಅಂದ್ರೆ ವ್ಯಾಂಡರರ್ ಅಂತ. ಸೊ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದು ನಿಮ್ಗೋಸ್ಕರ. ಮತ್ತೆ ಒಳಗೆ ನುಗ್ಗಿರೋ ಈ ಸ್ಯಾಮುರೈಸ್ ಎಲ್ಲ ಹೊರಗಡೆ ಬಂದು ನೋಡ್ತಾರೆ ಇವನ್ ಯಾರಿಗೂ ಬಂದಿದ್ದು ಅಂತ. ಕೆನ್ಶಿನ್ ಹೇಳ್ತಾನೆ ಏನಂದ್ರೆ ಕಾವರು ಏನು ಹೇಳಿದ್ಲಲ್ಲ ಕಟಾನ ಇರೋದು ರಕ್ಷಿಸೋಗೋಸ್ಕರ ಹಾಗೆ ಹೇಗೆ ಅಂತ. ಇದು ಸ್ವಲ್ಪ ಚೈಲ್ಡಿಶ್ ಅಂತ ಅನ್ಸ್ಬೋದು. ಆದ್ರೆ ನಾನಂತೂ ಹೇಳ್ತೀನಿ ಏನಂದ್ರೆ ಕಟಾನಗಳು ಇರೋದೆಲ್ಲ ಬರೀ ಜನರನ್ನ ಕೊಲ್ಲೋಗೋಸ್ಕರನೇ, ತಮ್ಮ ರಕ್ಷಣೆ ಮಾಡೋಗೋಸ್ಕರ. ಮತ್ತೆ ಈ ಕಟಾನಗಳಿಂದ ಯಾವತ್ತೂ ಬೇರೆಯವರ ರಕ್ಷಣೆ ಮಾಡೋಕ್ ಆಗಲ್ಲ. ಆದ್ರೆ ನಾನಂತೂ ಕಾವರನ್ನ ಈ ಹುಡುಗಾಟದ ಮಾತುಗಳನ್ನೇ ನಂಬ್ತೀನಿ. ಮತ್ತೆ ಆ ಸ್ಯಾಮುರೈಗಳೆಲ್ಲ ಕೆನ್ಶಿನ್ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಕೆನ್ಶಿನ್ ಅಂತೂ ತನ್ನ ಕಟಾನನ ಬಳಸಲ್ಲ, ಮತ್ತೆ ಯಾರನ್ನು ಕೊಲ್ಲೋದು ಇಲ್ಲ. ಬದಲಾಗಿ ಅವನು ಎಲ್ಲರ ಜೊತೆನೂ ಫೈಟ್ ಮಾಡ್ತಾನೆ, ಅವ್ರನ್ನ ಪ್ರಜ್ಞೆ ತಪ್ಪಿಸ್ತಾನೆ ಅಷ್ಟೇ. ಅವನು ಮೊದಲು ಒಬ್ಬ ಮ್ಯಾನ್ ಸ್ಲೇಯರ್ ಆಗಿದ್ದ, ಒಬ್ಬ ಸೀರಿಯಲ್ ಕಿಲ್ಲರ್ ಬೇರೆ, ಅಸಾಸಿನ್ ಬೇರೆ ಆಗಿದ್ದ. ಅದಕ್ಕೆ ಪೂರ್ತಿ ಜಪಾನ್ ಅವನಿಂದ ಹೆದರುತ್ತಾ ಇತ್ತು. ಕೆನ್ಶಿನ್ ಯೂಸ್ ಮಾಡೋದು ಹಿಟ್ ಅಂಡ್ ಮಿತ್ಸುರಾಗಿ ಸ್ಟೈಲ್ ನ. ಈ ಸ್ಟೈಲ್ ನಿಮ್ಗೆ ಒಂದೇ ಬಾರಿಗೆ ಹಲವಾರು ಅಪೋನೆಂಟ್ಸ್ ನ ಕೊಲ್ಲೋಕೆ ಸುಲಭವಾಗಿ ಮಾಡ್ಕೊಡುತ್ತೆ. ಅಫ್ಕೋರ್ಸ್ ಜಗತ್ತಿನಲ್ಲಿ ತುಂಬಾನೇ ಮಾರ್ಷಲ್ ಆರ್ಟ್ಸ್ ಗಳು ಇವೆ. ಒಂದ್ ವೇಳೆ ಕೆನ್ಶಿನ್ ಹತ್ರ ನಿಜವಾದ ಕಟಾನ ಇದ್ದಿದ್ರೆ ಇವರಂತೂ ಎಲ್ಲರೂ ಸಾಯ್ತಾ ಇದ್ರು ಗುರು. ಮತ್ತೆ ಈ ಸಾಮುರಾಯಿಗಳಿಗೆಲ್ಲ ಗೊತ್ತಾಯ್ತು ಇವನು ಯಾರು ಅಂತ. ಮತ್ತೆ ಇವರೆಲ್ಲರೂ ಓಡೋಗ್ತಾರೆ ಹೆದರ್ಕೊಂಡು. ಮತ್ತೆ ಅಲ್ಲಿಗೆ ಪಕ್ಕದ ಮನೆಯವರೆಲ್ಲ ಬಂದ್ಬಿಡ್ತಾರೆ. ಹಾಗೆ ಪೊಲೀಸ್ ಕೂಡ ಬರ್ತಾರೆ. ಇಲ್ಲಿ ಕೆನ್ಶಿನ್ ಕಾವರು ಮತ್ತೆ ಒಳ ಡೋಜೋಗೆ ಏನೋ ತೊಂದ್ರೆ ಆಗದೆ ಇರ್ಲಿ ಅಂತ ತಾನು ಇವೆಲ್ಲ ಮಾಡಿದ್ದು ತನ್ನಿಂದ ಇವೆಲ್ಲ ಆಯ್ತು ಅಂತ ಹೇಳ್ತಾನೆ. ಮತ್ತೆ ಅವನನ್ನು ಕೂಡ ಪೊಲೀಸ್ ಕರ್ಕೊಂಡು ಹೋಗ್ತಾ ಇರುವಾಗ ಕಾವರು ಕೇಳ್ತಾಳೆ ಅವನ ಹೆಸರನ್ನ. ಯಾಕಂದ್ರೆ ಕೆನ್ಶಿನ್ ಇನ್ನು ಹೇಳಿರ್ಲಿಲ್ಲ. ಕೆನ್ಶಿನ್ ಹೇಳ್ತಾನೆ ನನ್ನ ಹೆಸರು ಕೆನ್ಶಿನ್ ಹಿಮೋರಾ ಅಂತ. ಮತ್ತೆ ಹಾಗೆ ಪೊಲೀಸ್ ಅವನನ್ನ ಕರ್ಕೊಂಡು ಹೋಗ್ತಾರೆ ಅಂಡ್ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿದ್ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕಟಾನಗಳನ್ನ ಕ್ಯಾರಿ ಮಾಡೋದು ಲಾನ ಅಗೇನ್ಸ್ಟ್ ಆಗಿದೆ. ಸ್ವಲ್ಪ ಸಮಯ ಕಳೆಯುತ್ತೆ. ಮತ್ತೆ ಅಲ್ಲಿಗೆ ಈ ಪೊಲೀಸ್ ಬರ್ತಾನೆ. ನೀವು ಇವನನ್ನ ಕಾಂಡ್ರಿಯು ಪ್ಯಾಲೇಸ್ ನಲ್ಲಿ ನೋಡಿರ್ಬೋದು. ಅವನು ಅಲ್ಲಿ ಇನ್ವೆಸ್ಟಿಗೇಟ್ ಮಾಡೋಕೆ ಹೋಗಿದ್ದ. ಆದ್ರೆ ಅವನ್ಗೆ ಏನು ಸಿಕ್ಕಿರ್ಲಿಲ್ಲ. ಮತ್ತೆ ಈ ಪೊಲೀಸ್ಗೆ ಗೊತ್ತಿದೆ ಕೆನ್ಶಿನ್ ಯಾರು ಅಂತ. ಯಾಕಂದ್ರೆ ಆ ಯುದ್ಧದಲ್ಲಿ 10 ವರ್ಷದ ಹಿಂದೆ ನಡೆದಿತ್ತಲ್ಲ ಅಲ್ಲಿ ಈ ಪೊಲೀಸ್ ಕೂಡ ಇದ್ದ. ಇವನು ಮೊದಲು ಒಬ್ಬ ಸಮುರಾಯಿ ಆಗಿದ್ದ. ಇವನ್ ಹೇಳ್ತಾನೆ ನಿನ್ನ ಅವಶ್ಯಕತೆ ನನ್ಗೆ ಇದೆ, ಸೊ ಕೆನ್ಶಿನ್ ನೀನು ಹೊರಗಡೆ ಬಾ ಅಂತ. ಮತ್ತೆ ಇವನು ಹೊರಗಡೆ ತರ್ತಾನೆ. ಮತ್ತೆ ಕೆನ್ಶಿನ್ ಸೀದಾ ಕರ್ಕೊಂಡು ಬರ್ತಾನೆ ತನ್ನ ಲೀಡರ್ ನ ಹತ್ರ, ಅಂದ್ರೆ ಪ್ರೆಸಿಡೆಂಟ್ ನ ಹತ್ರ. ಈ ಪ್ರೆಸಿಡೆಂಟ್ ನ ಹೆಸರು ಮಿಸ್ಟರ್ ಯಾಮಗಾಟ ಅಂತ. ನಾವು ಯಾಮಗಾಟ ಅಂತ ಕರೆಯೋಣ. ಸೊ ಪೊಲೀಸ್ ಮತ್ತೆ ಯಾಮಗಾಟ ಇಬ್ರು ಹೇಳ್ತಾರೆ ವಿಷಯ ಏನಪ್ಪಾ ಅಂದ್ರೆ ಈ ಓಪಿಯಂ ನ ತೋರಿಸ್ತಾರೆ. ಅದ ಕಾಂಡ್ರಿಯುನ ಕಾರ್ಪೊರೇಷನ್ ಮಾಡಿತ್ತಲ್ಲ, ಜನರನ್ನ ಈ ಓಪಿಯಂ ಗೆ ಅಡಿಕ್ಟ್ ಮಾಡಿ ಪೂರ್ತಿ ಜಪಾನ್ ನ ಕಂಟ್ರೋಲ್ ಗೆ ತರೋಕೆ ಅದನ್ನೇ ತೋರಿಸ್ತಾರೆ. ಅವ್ರಿಗೆ ಗೊತ್ತಾಗಿದೆ ಯಾರು ಇದನ್ನ ಟ್ರೇಡ್ ಮಾಡ್ತಾ ಇದ್ದಾರೆ, ಆದ್ರೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಮಗಾಟ ಹೇಳ್ತಾರೆ ಈ ನಶೆಗಳೆಲ್ಲ ಒಂದು ದೇಶ
ದೇಶನ ಹಾಳು ಮಾಡ್ಬಿಡುತ್ತವೆ. ಎಷ್ಟೋ ಸಾಮ್ರಾಜ್ಯ ನಶೆಗಳಿಂದಾನೇ ಹಾಳಾಗೋಗಿವೆ. ಮತ್ತೆ ನಾವು ನಮ್ ದೇಶನ ರಕ್ಷಿಸಬೇಕಾಗತ್ತೆ. ಸೊ ಕೆನ್ಶಿನ್ ಮಾಡ್ಬೇಕಾಗಿರೋದು ಏನಂದ್ರೆ, ಇವ್ರು ಕೇಳ್ತಾರೆ, ಕೆನ್ಶಿನ್ ನೀ ನಮ್ಗೆ ಸಹಾಯ ಮಾಡು. ನಿನ್ನಲ್ಲಿ ತುಂಬಾನೇ ಸ್ಕಿಲ್ ಇವೆ, ಅಜಿಲಿಟಿ ಇದೆ, ಅಬಿಲಿಟಿ ಇದೆ, ಮತ್ತೆ ನೀನು ಸಾಮಾನ್ಯವಾಗಿ ಯಾರಿಂದನೂ ಸೋಲೋದಿಲ್ಲ ಅಂತ. ಯಾರು ಈ ಓಪಿಯಂ ನ ಸೆಲ್ ಮಾಡ್ತಾ ಇದಾರೋ, ಟ್ರೇಡ್ ಮಾಡ್ತಾ ಇದಾರೋ, ಅವರನ್ನೇ ನೀನು ಕೊಲ್ಬೇಕು, ಅವರನ್ನೇ ನೀನು ಹುಡುಕ್ಬೇಕು. ನಾವು ನಿನ್ಗೆ ಸಹಾಯ ಮಾಡ್ತೀವಿ ಅಂತ. ಅದ್ರ ಬದಲಾಗಿ ನಾನು ನಿನ್ಗೆ ನಮ್ಮ ಆರ್ಮಿಯಲ್ಲಿ ಒಂದು ಕೀ ಪೊಸಿಷನ್ ನ ಕೊಡ್ತೀನಿ, ನಿನ್ನ ಟಾಪ್ ಅಲ್ಲಿ ಇಟ್ಕೊಳ್ತೀನಿ ಅಂತ. ಆದ್ರೆ ಕೆನ್ಶಿನ್ ಇದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಅವನು ಕೊಲೆಗಳನ್ನ ಮಾಡೋದು ಯಾವತ್ತೋ ಬಿಟ್ಟಿದ್ದಾನೆ. ಕೆನ್ಶಿನ್ ಯಾವ್ದೋ ಕೊಲೆಗಾರ ಅಲ್ಲ, ಇವಾಗ ಅವನು ಒಬ್ಬ ಅಲೆಮಾರಿ ಅಷ್ಟೇ. ಮತ್ತೆ ಇಲ್ಲಿ ಪೊಲೀಸ್ ನೋಡ್ತಾನೆ ಏನಂದ್ರೆ, ಕೆನ್ಶಿನ್ ನ ಕಟಾನ ಅಂತೂ ಉಲ್ಟಾ ಇದೆ, ರಿವರ್ಸ್ ಬ್ಲೇಡ್ ಆಗಿದೆ. ಇವನು ಕೆನ್ಶಿನ್ ಗೆ ಅವನ ಕಟಾನನ ಕೊಡ್ತಾನೆ, ಮತ್ತೆ ಹೇಳ್ತಾನೆ, ನನ್ ಜೊತೆ ಫೈಟ್ ಮಾಡು, ನೋಡೋಣ ನೀನು ಇಂಥ ಕಟಾನ ಜೊತೆ ಹೇಗೆ ತನ್ನವರನ್ನ ರಕ್ಷಿಸ್ತೀಯ ಅಂತ. ಮತ್ತೆ ಅವರ ಫೈಟ್ ಸ್ಟಾರ್ಟ್ ಆಗುತ್ತೆ. ಕೆನ್ಶಿನ್ ಹೇಳ್ತಾನೆ, ನನ್ ಜೊತೆ ನೀವು ಫೈಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಯಾವ್ದೇ ಹಾನಿ ಮಾಡ್ಬೇಕು ಅಂತ ಇಲ್ಲ ಅಂತ. ಆದ್ರೂ ಕೂಡ ಪೊಲೀಸ್ ಅವನನ್ನ ಬಿಡಲ್ಲ. ಮತ್ತೆ ಹಾಗೆ ಫೈಟ್ ನಡೆಯುತ್ತೆ. ಕೆನ್ಶಿನ್ ನ ಕಟಾನದ ಚೂಪು ಅವನ್ಗೆ ತಾಗುತ್ತೆ, ಯಾಕಂದ್ರೆ ಇದು ರಿವರ್ಸ್ ಬ್ಲೇಡ್ ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ ಯಾಮಗಾತ ಪೊಲೀಸ್ಗೆ ನಿಲ್ಲೋಕೆ ಹೇಳ್ತಾರೆ. ಮತ್ತೆ ಹಾಗೆ ಪೊಲೀಸ್ ಕೆನ್ಶಿನ್ ನ ವಾಪಸ್ ಕಳಿಸ್ತಾನೆ. ಅವನನ್ನ ಜೈಲ್ ನಲ್ಲಿ ಇಡೋದ್ ಬೇಡ, ಹಾಗೆ ಹೋಗ್ಲಿ ಅಂತ. ಯಾಕಂದ್ರೆ ಎಷ್ಟೇ ಅಂದ್ರೂ ಕೆನ್ಶಿನ್ ಒಬ್ಬ ಇವಾಗ ಅಲೆಮಾರಿಯಾಗಿದ್ದಾನೆ, ಕೊಲೆಗಾರ ಅಲ್ಲ ಅಂತ. ಇಲ್ಲಿ ಯಾಹಿಕೋ ಡೋಜೋದಲ್ಲಿ ಇದ್ದ, ಮತ್ತೆ ಕಾವರುನ ಹುಡ್ಕೊಳ್ತಾ ಹೋದ. ಕಾವರು ಎಲ್ಲೋ ಹೋಗಿದ್ಲು. ಮತ್ತೆ ಅವನು ಹೊರಗಡೆ ಹೋದಾಗ ಇಲ್ಲೊಂದು ಮೆಗ್ಯುಮಿ ಓಡ್ತಾ ಬಂದ್ಬಿಟ್ಲು ಗುರು. ಅವ್ರು ಹೇಳ್ತಾಳೆ, ನನ್ನನ್ನ ಯಾರೋ ಚೇಸ್ ಮಾಡ್ತಾ ಇದಾರೆ, ನನ್ಗೆ ಸಹಾಯ ಮಾಡು ಅಂತ. ಅಲ್ಲಿಗೆ ಸೀನ್ ಕಡಾಗತ್ತೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಕೆನ್ಶನ್ ನ ಅವನು ಮಳೆಯಲ್ಲೇ ನಿಂತ್ಕೊಂಡಿದ್ದ. ಮತ್ತೆ ಮುಂದ್ಗಡೆ ಕಾವರು ಬಂದಿದ್ಲು, ಅವನ್ಗೋಸ್ಕರ ಅಂಬ್ರೆಲಾ ತಗೊಂಡು. ಮತ್ತೆ ಅವಳು ಹೇಳ್ತಾಳೆ, ಏನಂದ್ರೆ ನಿನ್ಗೆ ಯಾವ್ದು ಮನೆ ಇಲ್ಲ ತಾನೇ ಹೋಗೋಕೆ, ಹಾಗಿದ್ರೆ ನೀನು ನನ್ ಜೊತೆ ಬಾ, ನನ್ನ ಡೋಜೋದಲ್ಲಿರು ಅಂತ. ಯಾಕಂದ್ರೆ ನೀನು ನನ್ಗೆ ಸಹಾಯ ಮಾಡಿದೀಯಾ, ಮತ್ತೆ ಹಾಗೆ ನೀನು ಮ್ಯಾನ್ ಸ್ಲೇಯರೋ ಕೊಲೆಗಾರನೋ ಅದ್ಯಾವ್ದು ಮ್ಯಾಟರ್ ಆಗಲ್ಲ. ಇವಾಗ ನೀನು ಬದಲಾಗಿದೀಯಾ, ಮತ್ತೆ ನೀನ್ ಯಾವಾಗ ಒಬ್ಬ ಅಲೆಮಾರಿ ಅಷ್ಟೇ ಅಂತ. ಕೆನ್ಶಿನ್ಗೆ ಮನ್ಸಿಲ್ದೇ ಇದ್ರು ಕೂಡ ಕಾವರು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಅಂತ ಅವಳ ಜೊತೆ ಹೋಗ್ತಾನೆ. ಮತ್ತೆ ಹಾಗೆ ಬಂದ ನಂತರ ಅವ್ರಿಗೆ ಗೊತ್ತಾಗತ್ತೆ ಏನಂದ್ರೆ, ಇಲ್ಲಿ ಒಂದು ಹುಡುಗಿ ಕೂಡ ಇದ್ದಾಳೆ ಅಂತ. ಕಾವರಿಗೆ ಅವಳ ಹೆಸರು ಗೊತ್ತಿರ್ಲಿಲ್ಲ. ಮತ್ತೆ ಅಂದಾಗೆ ನಮ್ಗೆ ಗೊತ್ತು ಇವಳು ಮೆಗ್ಯುಮಿ ಅಂತ. ಮೆಗ್ಯುಮಿ ಕೆನ್ಶಿನ್ ನ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ತನ್ನ ಹೆಸರನ್ನ ಹೇಳ್ಕೊಳ್ತಾಳೆ, ಮೆಗ್ಯುಮಿ ತಕಾಮಿ ಅಂತ. ಹಾಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಕಾವರು ಕೆನ್ಶಿನ್ಗೆ ತನ್ನ ಅಪ್ಪನ ಬಟ್ಟೆಯನ್ನ ಕೊಡ್ತಾಳೆ ಬದಲಾಯಿಸೋಗೋಸ್ಕರ. ಮತ್ತೆ ನೀವು ನೋಡ್ಬೋದು, ಇವಾಗ ಅವರು ರೆಸ್ಟೋರೆಂಟ್ ಗೆ ಬರ್ತಾರೆ ರಾತ್ರಿ ಡಿನ್ನರ್ ಗೋಸ್ಕರ. ಅಂಡ್ ಈ ಟ್ರೀಟ್ ನ ಕಾವರು ಕೊಡ್ತಾ ಇರೋದು. ಹಾಗೆ ಇವರಿಬ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಅದೇ ಟೈಮ್ ನಲ್ಲಿ ಕಾಂಡ್ರಿಯು ಮತ್ತೆ ಅವನ ಎಕ್ಸಿಕ್ಯೂಟಿವ್ಸ್ ಎಲ್ಲ ಇಲ್ಲಿ ಬರ್ತಾರೆ. ಮತ್ತೆ ಅವರನ್ನ ನೋಡ್ಕೊಂಡು ಮೆಗ್ಯುಮಿ ಇಲ್ಲಿಂದ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ಕೊಂಡು ಅಡ್ಕೊಳ್ಳೋಕೆ ಹೋಗ್ತಾಳೆ. ಕಾಂಡ್ರಿನ ಅಸಿಸ್ಟೆಂಟ್ ಹೇಳ್ತಾರೆ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕೆನ್ಶಿನ್ ಅಂತ. ಅವನೇ ಆ ದಿನ ಕಾವರುನ ಡೋಜೋನ ಪ್ರೊಟೆಕ್ಟ್ ಮಾಡಿದ್ದು ಅಂತ. ಮತ್ತೆ ಹಾಗೆ ಕಾಂಡ್ರಿಯು ಕೆನ್ಶಿನ್ ಹತ್ರ ಬರ್ತಾನೆ. ಅವರು ಕೆನ್ಶಿನ್ ನ ಮುಂದೆ ದುಡ್ಡು ಇಟ್ಟು ಹೇಳ್ತಾರೆ, ನೀನು ನಮ್ಗೋಸ್ಕರ ಕೆಲಸ ಮಾಡು, ಇನ್ನು ಹೆಚ್ಚು ದುಡ್ಡು ಕೊಡ್ತೀವಿ ಅಂತ. ಆದ್ರೆ ಕೆನ್ಶಿನ್ ಒಪ್ಪಲ್ಲ. ಮತ್ತೆ ಇನ್ನು ದುಡ್ಡನ್ನ ಅವರು ಮುಂದೆ ಇಡ್ತಾರೆ. ಆಗ್ಲೂ ಕೆನ್ಶಿನ್ ಒಪ್ಪಲ್ಲ. ಅಲ್ಲಿಗೆ ಶಿನೋಸಕೆ ಬರ್ತಾನೆ. ಅವನು ಒಬ್ಬ ಫೈಟರ್ ಆಗಿದ್ದ, ಅವನು ಯಾವ್ದು ವೆಪನ್ ಸದ್ಯಕ್ಕೆ ಯೂಸ್ ಮಾಡಲ್ಲ. ಅವನು ಹೇಳ್ತಾನೆ, ನನ್ನನ್ನ ಹೈಯರ್ ಮಾಡ್ಕೊಳ್ಳಿ ಅಷ್ಟೇ ಇದ್ರ ಅಂತ. ಆದ್ರೆ ಕಾಂಡ್ರಿ ಕೇಳ್ತಾನೆ, ನಿನ್ನ ಹತ್ರ ಆ ಸ್ಕಿಲ್ ಇದೆಯಾ ಅಂತ. ಶಿನೋಸಕೆ ಹೇಳ್ತಾನೆ, ಹೌದು ನನ್ನ ಹತ್ರ ಆ ಸ್ಕಿಲ್ ಇದೆ, ಬೇಕಿದ್ರೆ ಟೆಸ್ಟ್ ಮಾಡಿ. ಆ ಕೆನ್ಶಿನ್ ನನ್ ಜೊತೆ ಫೈಟ್ ಮಾಡ್ಲಿ ಅಂತ. ಈ ಶಿನೋಸಕೆ ಯಾವತ್ತಿಂದಾನು ಕೂಡ ಕೆನ್ಶಿನ್ ನ ವಿರುದ್ಧ ಫೈಟ್ ಮಾಡ್ಬೇಕು ಅಂತ ಇದ್ದ. ಯಾಕಂದ್ರೆ ಅವನಿಗೆ ಗೊತ್ತು ಇವನು ಬಟ್ಟೋಸ ಇದ್ದ ಮ್ಯಾನ್ ಸ್ಲೇಯರ್ ಆಗಿದ್ದ ಮೊದ್ಲು ಅಂತ. ಅವನು ಒಂದು ದೊಡ್ಡ ವೆಪನ್ ತರ್ತಾನೆ. ಅವನು ಹೇಳ್ತಾನೆ, ಇದು ದ ಝನ್ ಬೋಟೋ. ಈ ಝನ್ ಬೋಟೋದಿಂದ ನಾವು ಮೊದ್ಲು ಕುದುರೆಗಳನ್ನ ಕೊಲ್ಲೋಕೆ ಯೂಸ್ ಮಾಡ್ತಾ ಇದ್ವಿ. ನನ್ನ ಪೂರ್ವಜರು ಕೂಡ ಇದನ್ನ ತುಂಬಾ ಸಾರಿ ಬಳಸಿದ್ದಾರೆ. ಹೀಗಾಗಿ ಇದರಲ್ಲಿ ಶಾರ್ಪ್ನೆಸ್ ಅಂತೂ ಇಲ್ಲ, ಆದ್ರೆ ಇದು ಏನನ್ನ ಬೇಕಾದ್ರೂ ಪುಡಿ ಪುಡಿ ಮಾಡ್ಬಿಡುತ್ತೆ ಅಂತ. ಮತ್ತೆ ಹಾಗೆ ಅವನು ಕೆನ್ಶಿನ್ ವಿರುದ್ಧ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಇಬ್ರು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಕೆನ್ಶಿನ್ ಅಂತೂ ಬರೀ ಅಟ್ಯಾಕ್ಸ್ ನ ಡಾಡ್ಜ್ ಮಾಡ್ತಾ ಇದ್ದಾನೆ, ಅಟ್ಯಾಕ್ ಮಾಡ್ತಾ ಇಲ್ಲ. ಬದಲಾಗಿ ಶಿನೋಸಕೆ ಹೇಳ್ತಾನೆ, ಹಿಮುರಾ ಬಟ್ಟೋಸೆ, ನಿನ್ನ 10 ವರ್ಷದಿಂದ ಜನರು ಯಾರು ಕಾಣ್ಲೇ ಇಲ್ಲ. ನೀನು ತನ್ನ 14ನೇ ವಯಸ್ಸಿನಿಂದ 19ನೇ ವಯಸ್ಸಿನವರೆಗೂ ಅಸಾಸಿನೇಷನ್ ನ ಮಾಡಿದೀಯ. ಅಂದ್ರೆ ಬೇರೆಯವರನ್ನ ಕೊಲ್ಲೋದು ನಿನ್ನ ಕಸುಬಾಗಿತ್ತು. 5 ವರ್ಷದಿಂದ ನೀನು ಕೊಲ್ತಾನೆ ಬಂದಿದ್ಯಾ, ಮತ್ತೆ ನಾನು ನಿನ್ನ ಇವತ್ತು ಕೊಲ್ತೀನಿ ಅಂತ. ಆದ್ರೆ ಕೊನೆಗೆ ಕೆನ್ಶಿನ್ ಹೇಳ್ತಾನೆ ಏನಂದ್ರೆ, ನಿನ್ನ ಹತ್ರ ಏನು ಸ್ಕಿಲ್ ಇದೆಯಲ್ಲ ಅದು ಅವ್ರಿಗೋಸ್ಕರ ಅಲ್ಲ, ಕಾಂಡ್ರಿನಂತವರ ಜೊತೆ ನೀನು ಸೇರ್ಬೇಡ. ನೀನು ಯೋಚನೆ ಮಾಡು, ಅವ್ರಿಗೋಸ್ಕರ ನೀನು ನಿಜವಾಗ್ಲೂ ಕೆಲಸ ಮಾಡ್ತೀಯ ಅಂತ. ಮತ್ತೆ ಹಾಗೆ ಶಿನೋಸಕೆ ಎಲ್ಲರಿಗೂ ಹೇಳ್ತಾನೆ, ಸುಮ್ನೆ ಇಲ್ಲಿಂದ ಹೋಗ್ಬಿಡಿ ಎಲ್ರು ಕೂಡ, ಈ ಫೈಟ್ ಇಲ್ಲಿಗೆ ಮುಗಿದಿದೆ. ಮೇ ಬಿ ಶಿನೋಸಕೆಗೆ ಅರ್ಥ ಆಯ್ತು ಈ ಫೈಟ್ ಏನು ಪ್ರಯೋಜನ ಇಲ್ಲ ಅಂತ. ಮತ್ತೆ ನಾವು ರಾತ್ರಿ ಇಲ್ಲಿ ನೋಡ್ತೀವಿ ಏನಂದ್ರೆ, ಆ ಫೇಕ್ ಬಟ್ಟೋಸ ಇದ್ನಲ್ಲ, ಕಾಂಡ್ರಿಯುನ ಕಾರ್ಪೊರೇಷನ್ ನಲ್ಲಿ ಇದ್ದವನು ಇಲ್ಲಿರೋ ಪೊಲೀಸ್ ನ ಮತ್ತೆ ಕ್ರಿಮಿನಲ್ಸ್ ನ ಕೊಂದ್ಬಿಟ್ಟ. ಹಾಗೆ ಬೆಳಿಗ್ಗೆ ಆಗುತ್ತೆ, ಇಲ್ಲಿ ಮತ್ತೆ ಪೊಲೀಸ್ ಬಂದಿದ್ದಾರೆ ಇನ್ವೆಸ್ಟಿಗೇಟ್ ಮಾಡೋಕೆ. ಮತ್ತೆ ಕ್ರಿಮಿನಲ್ಸ್ ಬೇರೆ ಯಾರು ಅಲ್ಲಾಗಿದ್ರು, ಅದು ಆ ದಿನ ಡೋಜೋನ ಅಟ್ಯಾಕ್ ಮಾಡಿದ್ರಲ್ಲ, ನಂತರ ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ಲ, ಅವರೇ ಆಗಿದ್ರು. ಇದು ಕೆನ್ಶಿನ್ ಕೂಡ ನೋಡಿರ್ತಾನೆ. ಕೆನ್ಶಿನ್ ಹೇಳ್ತಾನೆ ಯಾಹಿಕೋ ಮತ್ತೆ ಕಾವರುಗೆ ಆಚೆ ಹೋಗೋಕೆ. ಮತ್ತೆ ಇಲ್ಲಿ ಪೊಲೀಸ್ ಬಂದು ಹೇಳ್ತಾನೆ, ಒಂದ್ ವೇಳೆ ನೀನು ಆ ಮ್ಯಾನ್ ಸ್ಲೇಯರ್ ಆಗಿದ್ರೆ ಇವ್ರ ಜೊತೆ ಅದೇ ಕತಿ ಆಗ್ತಿತ್ತು. ಗೊತ್ತಿಲ್ಲ ಫೇಕ್ ಬಟ್ಟೋಸ ಏನೇನ್ ಮಾಡ್ಬೇಕು ಅಂತ ಇದ್ದಾನೆ ಅಂತ. ಅಲ್ಲಿ ಸತ್ತವರಲ್ಲಿ ಒಬ್ಬ ಮಹಿಳೆಯ ಗಂಡ ಕೂಡ ಆಗಿದ್ದ. ಮತ್ತೆ ಆ ಮಹಿಳೆ ಬಂದು ಅಳ್ತಾ ಇದ್ದಾಳೆ. ಇದನ್ನ ನೋಡಿ ಕೆನ್ಶಿನ್ಗೆ ತನ್ನ ಪಾಸ್ಟ್ ನ ನೆನಪಾಗುತ್ತೆ. ಹೇಗೆ 14 ವರ್ಷದ ಹಿಂದೆ ಕ್ಯೋತೋನಲ್ಲಿ ಕೆನ್ಶಿನ್ ಅನ್ನ ಅಸೈನ್ ಮಾಡಿದ್ರು ಅಸಾಸಿನ್ ಆಗೋಕೆ. ಮತ್ತೆ ಕೆಲವು
ಕೆಲವು ಟಾರ್ಗೆಟೆಡ್ ಜನರನ್ನ ಕೊಲ್ಲೋಕೆ ಅಂತ. ಆ ಟಾರ್ಗೆಟ್ ಗಳಲ್ಲೇ ಕೆಲವರು ಸಮುರೈಸ್ ಗಳಾಗಿದ್ರು. ಒಬ್ಬನು ಮದ್ವೆ ಆಗ್ಬೇಕು ಅಂತಾನು ಇದ್ದ. ಆ ಟೈಮ್ ನಲ್ಲಿ ಕೆನ್ಶಿನ್ ಹೋರಾಡ್ತಾ ಇದ್ದಿದ್ದು ಶಾಂತಿಗೋಸ್ಕರ ಆಗಿತ್ತು, ಹೊಸ ಯುಗಕ್ಕೋಸ್ಕರ. ಮತ್ತೆ ಹಾಗೆ ಅವನು ಆ ಟಾರ್ಗೆಟ್ ಗಳನ್ನೆಲ್ಲ ಕೊಂದ್ ಬಿಡ್ತಾನೆ. ಹಾಗೆ ಬೆಳಿಗ್ಗೆ ತುಂಬಾ ಜನರು ಅಲ್ಲಿ ಸೇರ್ತಾರೆ. 14 ವರ್ಷಗಳ ಹಿಂದೆ ಅಂದ್ರೆ ಗವರ್ಮೆಂಟ್ ಸ್ಥಾಪನೆ ಆಗೋಕು ಮುಂಚೆ ಪೊಲೀಸ್ ಇರ್ಲಿಲ್ಲ. ಕೆನ್ಶಿನ್ ಜನರ ಮಧ್ಯೆ ಇದ್ಕೊಂಡೆ ನೋಡ್ದ ಹೇಗೆ ತನ್ನವರನ್ನ ಕಳ್ಕೊಂಡು ಜನ ಅಳ್ತಾ ಇದ್ದಾರೆ ಅಂತ. ಮತ್ತೆ ಅವನಿಗೆ ತುಂಬಾನೇ ಪಶ್ಚಾತ್ತಾಪ ಆಯ್ತು, ರಿಗ್ರೆಟ್ ಫೀಲ್ ಆಯ್ತು. ಹೀಗಾಗಿ ಅವನು ತನ್ನ ಕೆಲಸ ಅಂದ್ರೆ ಅಸಾಸಿನೇಷನ್ ನ ಬಿಟ್ಬಿಟ್ಟ. ಯುವ ಪೀಳಿಗೆಯನ್ನ ಕೊಂದು ಅವರ ಕನಸನ್ನೆಲ್ಲ ಒಡೆದು ಹಾಕೋದು ಇದು ಸರಿಯಲ್ಲ ಅಂತ ಕೆನ್ಶಿನ್ ನಿಂತ್ಕೊಂಡಿದ್ದಾನೆ. ಅದೆಲ್ಲ ನೆನಪು ಮಾಡ್ಕೊಳ್ತಾ ಅಲ್ಲಿಗೆ ಕಾವರು ಬರ್ತಾಳೆ. ಕಾವರು ಕೆನ್ಶಿನ್ ನ ಹುಡ್ಕೊಂತ ಬಂದಿದ್ಲು. ಬಿಕಾಸ್ ಅವಳು ಅನ್ಕೊಂಡಿದ್ಲು ಕೆನ್ಶಿನ್ ಎಲ್ಲಿ ಹೋಗ್ಬಿಟ್ನೇನೋ ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗತ್ತೆ. ಇಲ್ಲಿ ಕಾಂಡ್ರಿಯು ಏನನ್ನೋ ತರಿಸಿದಾನೆ. ಮತ್ತೆ ಇದು ನೋಡೋಕೆ ಪೂರ್ತಿ ಮಷಿನ್ ಗನ್ ತರ ಇದೆ ಗುರು. ಗೊತ್ತಿಲ್ಲ ಇವನು ಇದನ್ನ ಏನೇನಕ್ಕೆ ಯೂಸ್ ಮಾಡ್ತಾನೆ ಅಂತ. ಕಾಂಡ್ರಿನ ಇವಾಗ ನೆಕ್ಸ್ಟ್ ಪ್ಲಾನ್ ಏನಪ್ಪಾ ಅಂದ್ರೆ ಆ ಓಪಿಯಂ ಇದೆಯಲ್ಲ ಅದನ್ನ ಪೂರ್ತಿ ನೀರಲ್ಲಿ ನದಿಯಲ್ಲಿ ಹಾಕ್ಬಿಡೋದು. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಜಪಾನ್ ನ ಏರಿಯಾ ಏನಿದೆ ಜನರು ಪೂರ್ತಿ ಆ ನದಿ ನೀರನ್ನೇ ಕುಡಿಯೋದು. ಸೊ ಅವರು ಪೂರ್ತಿ ನೀರಲ್ಲಿ ಓಪಿಯಂ ನ ಮಿಕ್ಸ್ ಮಾಡ್ತಾರೆ. ಇದರಿಂದ ಜನರಂತೂ ಹುಚ್ಚಾರಾಗ್ತಾರೆ ಅಥವಾ ಅವ್ರಿಗೆ ಯಾವ್ದಾದ್ರು ಕಾಯಿಲೆ ಅಂಟ್ಕೊಳ್ಳುತ್ತೆ. ಇದರಿಂದ ಗವರ್ಮೆಂಟ್ ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಮತ್ತೆ ಹಾಗೆ ಕಾಂಡ್ರಿಯು ಗವರ್ಮೆಂಟ್ ನ ಸರ್ಪಾಸ್ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ ಗವರ್ಮೆಂಟ್ ನ. ತುಂಬಾ ಕೆಟ್ಟ ಐಡಿಯಾ ಅಂತಾನೆ ಹೇಳ್ಬೋದು. ಜನರೆಲ್ಲ ಸಾಯ್ತಾರ ಏನಾಗತ್ತೆ ಅಂತ ನೋಡ್ಬೇಕು. ಮತ್ತೆ ನಾವಿಲ್ಲಿ ನೋಡ್ತೀವಿ ಈ ಫೇಕ್ ಬಟ್ಟೋಸೈ ಏನಿದ್ದಾನಲ್ಲ ಜೀನೆ ಇಲ್ಲಿ ಏನೋ ಮಾಡ್ತಾ ಇದ್ದಾನೆ. ಬಟ್ ಇವನ್ ಇದನ್ನ ಪವರ್ಗೋಸ್ಕರ ಮಾಡ್ತಾ ಇರೋದು. ಮತ್ತೆ ನಾವಿಲ್ಲಿ ನೋಡ್ತೀವಿ ಕಾಂಡ್ರಿಯುನ ಒಬ್ಬ ಎಕ್ಸಿಕ್ಯೂಟಿವ್ ಮೆಂಬರ್ ಡೋಜೋಗೆ ಹೋಗಿದ್ದಾನೆ. ಮತ್ತೆ ಇಲ್ಲಿ ಮೆಗ್ಯುಮಿ ನೀರನ್ನ ಸೇರುತ್ತಾ ಇದ್ಲು. ಅದೇ ಟೈಮ್ ನಲ್ಲಿ ಇವನು ಬಂದ್ಬಿಡ್ತಾನೆ. ಮತ್ತೆ ಹೇಳ್ತಾನೆ ನೀನು ನನ್ನ ಒಂದು ಕಾಮ್ರೇಡ್ ಆಗಿದೀಯಾ, ಮತ್ತೆ ನಾನಿನ್ನ ಈಗ ಕೊಲ್ಲೋದಿಲ್ಲ, ಬದಲಾಗಿ ನಾನಂತೂ ಹೇಳ್ತೀನಿ ಕೇರ್ಫುಲ್ ಆಗಿರು, ನೀನು ನೀರು ಕೂಡ ನೋಡ್ಕೊಂಡು ಕುಡಿ ಅಂತ. ಮತ್ತೆ ಹಾಗೆ ಅವನಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ಕಾವರು ಕೆನ್ಶಿನ್ ಹಾಗೆ ಮೆಗ್ಯುಮಿ ಅಡಿಗೆಯನ್ನ ತಯಾರಿಸಿ ಉಣ್ಣೋದ್ರಲ್ಲೇ ಇದ್ರು. ಅದೇ ಟೈಮ್ ನಲ್ಲಿ ಹೊರಗಡೆಯಿಂದ ಕಾವರು ಅಂತ ಯಾರು ಕೂಗ್ತಾರೆ. ನೋಡೋಕೋದ್ರೆ ಇದು ಅವರ ಪಕ್ಕದ ಮನೆಯವರು. ಮತ್ತೆ ಅವರ ಮಗಳು ಹುಷಾರ್ ತಪ್ಪಿದಾಳೆ. ಅಂಡ್ ನೋಡ್ತಿದ್ದಂಗೆ ಇನ್ನೊಬ್ರು ಕೂಡ ಬಂದ್ರು. ಹಾಗೆ ಪೂರ್ತಿ ಜನರೆಲ್ಲ ಹುಷಾರ್ ತಪ್ಪೋದ್ರು ಗುರು. ಡಾಕ್ಟರ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನಂದ್ರೆ ನೀರಲ್ಲಿ ಏನೋ ಬೆರಕೆ ಆಗಿದೆಯಂತೆ. ಮತ್ತೆ ಮೆಗ್ಯುಮಿ ಇಲ್ಲಿ ಹೊರಗೆ ಬಂದು ಆಗ್ಲೇ ನೋಡಿರ್ತಾಳೆ. ಆಗ್ಲೇ ನೀರನ್ನ ಟೇಸ್ಟ್ ಮಾಡಿ ನೋಡಿರ್ತಾಳೆ, ಇದು ತುಂಬಾ ಕೆಟ್ಟದಾಗಿದೆ. ಮತ್ತೆ ಅವಳಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಓಪಿಯಂ ನ ಮಿಕ್ಸ್ ಮಾಡಿದ್ದಾರೆ ಅಂತ. ಅಂದ್ರೆ ನೀವು ಹಿಂದಿನ ಸೀನ್ ನಲ್ಲಿ ನೋಡಿರಬಹುದು ಹೇಗೆ ಕಾಂಡ್ರಿಯು ಪೂರ್ತಿ ರಿವರ್ ಅಲ್ಲಿ ಓಪಿಯಂ ನ ಮಿಕ್ಸ್ ಮಾಡ್ಬೇಕು ಅಂತ ಇದ್ದ. ಮತ್ತೆ ಇದು ಅದ್ರದ್ದೇ ಎಫೆಕ್ಟ್ ಆಗಿದೆ. ಅದಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ಬಂದು ಮೆಗ್ಯುಮಿಗೆ ಹೇಳಿದ ಕೇರ್ಫುಲ್ ಆಗಿರು ಅಂತ. ಹಾಗೆ ಸದ್ಯಕ್ಕಂತೂ ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತೆ ಇಲ್ಲಿ ಮೆಗ್ಯುಮಿ ಹೊರಗಡೆ ಬಂದು ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಕೆನ್ಶಿನ್ ಕೂಡ ಬರ್ತಾನೆ. ಮತ್ತೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಮೆಗ್ಯುಮಿ ತಕಾಮಿಯ ಫ್ಯಾಮಿಲಿ ಜನರೇಷನ್ಸ್ ನಿಂದನೂ ಡಾಕ್ಟರ್ಸ್ ಆಗಿದ್ರು. ಆದ್ರೆ ಐಸು ವಾರ್ ನಲ್ಲಿ ಅವರ ಫ್ಯಾಮಿಲಿ ಪೂರ್ತಿ ಆರ್ಮಿಗೆ ಸೇರ್ಕೊಳ್ತು. ಮತ್ತೆ ಅವರೆಲ್ಲ ಸತ್ರು, ಬರೀ ಮಗಳೊಂದು ಉಳ್ಕೊಂಡ್ಲು. ಮತ್ತೆ ಅವಳೆ ಮೆಗ್ಯುಮಿ ತಕಾಮಿ. ಕೆನ್ಶಿನ್ ಇಲ್ಲಿ ಕೇಳ್ತಾನೆ ನೀನ್ ಯಾರು ಅಂತ ನಿಜವಾಗ್ಲೂ ಹೇಳು ಅಂತ. ಆಮೇಲೆ ಮೆಗ್ಯುಮಿ ಆಗಿದ್ದೆಲ್ಲ ಹೇಳ್ತಾಳೆ. ಮೆಗ್ಯುಮಿ ಕೇಳ್ತಾಳೆ ನೀನು ಕೂಡ ಮೊದಲು ಒಂದು ಮ್ಯಾನ್ ಸ್ಲೇಯರ್ ಆಗಿದೆ ತಾನೆ, ನೀನು ಎಷ್ಟೋ ಜೀವಗಳನ್ನ ತಗೊಂಡಿದ್ಯಾ. ಆದ್ರೆ ನನ್ ಜೀವನ ಡಿಫ್ರೆಂಟ್ ಆಗಿತ್ತು. ನನ್ಗೆ ಯಾರು ಕೂಡ ಇರ್ಲಿಲ್ಲ, ರಿಲೇಟಿವ್ಸ್ ಇರ್ಲಿಲ್ಲ, ಪೇರೆಂಟ್ಸ್ ಇರ್ಲಿಲ್ಲ. ಆದ್ರೆ ಕಾಂಡ್ರು ನನ್ನನ್ನ ತಗೊಂಡ. ಅವನು ನನ್ನ ದುಡ್ಡುಗೋಸ್ಕರ ಬಳಸ್ಕೊಂಡ. ಮತ್ತೆ ನಾನು ಅವನನ್ನ ಬದುಕೋಗೋಸ್ಕರ ಬಳಸ್ಕೊಂಡೆ. ನಾವಿಬ್ರು ಒಬ್ರನ್ನೊಬ್ರು ಬಳಸ್ಕೊಂಡಿದೀವಿ. ಮತ್ತೆ ಕೆನ್ಶಿನ್ ಕೆನ್ನೆಯ ಮೇಲಿರೋ ಮೊದಲ ಸ್ಕಾರ್ ಒಂದು ಯಂಗ್ ಸಮುರಾಯ್ ನಿಂದ ಬಂದಿತ್ತು. ಮತ್ತೆ ಎರಡನೇ ಸ್ಕಾರ್ ಆ ಸಮುರಾಯ್ ಮದ್ವೆ ಆಗ್ಬೇಕಾಗಿರೋ ಮಹಿಳೆಯಿಂದ ಬಂದಿತ್ತಂತೆ. ಓಪಿಯಂ ನ ತಯಾರಿಸೋದ್ ಬಿಟ್ಟು ಮೆಗ್ಯುಮಿ ಹತ್ರ ಬೇರೆ ಯಾವ್ದೋ ಆಪ್ಷನ್ಸ್ ಇರ್ಲಿಲ್ಲ. ಇಲ್ದಿದ್ರೆ ಕಾಂಡ್ರಿ ಕೂಡ ಅವಳನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ತಿದ್ದ. ಅಂಡ್ ಹಾಗೆ ಸೀನ್ ಕಟ್ಟಾಗತ್ತೆ. ಮತ್ತೆ ರಾತ್ರಿ ಆಗಿರುತ್ತೆ. ಇಲ್ಲಿ ಕೆನ್ಶಿನ್ಗೆ ಜನರ ಜೊತೆ ಅದೆಲ್ಲ ನಡೆದಿರೋದೆಲ್ಲ ನೆನಪಾಗ್ಬಿಡುತ್ತೆ. ಮತ್ತೆ ಅವನು ಹೊರಗಡೆ ಹೋಗ್ತಾನೆ ಕಾಂಡ್ರಿಯುನ ಕಾರ್ಪೊರೇಷನ್ ಮುಗಿಸೋಗೋಸ್ಕರ. ಮತ್ತೆ ಅಲ್ಲಿಗೆ ಶಿನೋಸಾಕೆ ಕೂಡ ಬರ್ತಾನೆ. ಅವನು ಹೇಳ್ತಾನೆ ಕಾಂಡ್ರಿಯು ಹತ್ರ ಪೂರ್ತಿ 250 ಸ್ಯಾಮುರಾಯಿಗಳಿದ್ದಾರೆ. ಅವರೆಲ್ಲ ಈ ಕ್ರಾಂತಿ ಅಂದ್ರೆ ರೆವಲ್ಯೂಷನ್ ನಿಂದಾಗಿ ತನ್ನ ಕೆಲಸನೆಲ್ಲ ಕಳ್ಕೊಂಡವರು. ಯಾಕಂದ್ರೆ ಗವರ್ಮೆಂಟ್ ಬಂದ್ಬಿಡ್ತಲ್ಲ, ಅದಕ್ಕೆ ನಾನು ನಿನ್ ಜೊತೆ ಬರ್ತೀನಿ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಮತ್ತೆ ಅಲ್ಲಿಗೆ ಕಾವರು ಬರ್ತಾಳೆ ಅಂಡ್ ಹೇಳ್ತಾಳೆ ಮೆಗ್ಯುಮಿ ಕಳ್ದೋಗಿದ್ದಾಳೆ, ಮೇ ಬಿ ಅವಳು ಓಡೋಗಿದ್ದಾಳೆ ಅಂತ. ಕಾವರು ಹೇಳ್ತಾಳೆ ನಾನು ನಿಮ್ ಜೊತೆ ಬರ್ತೀನಿ ಅಂತ. ಆದ್ರೆ ಕೆನ್ಶಿನ್ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ ನೀನು ಇಲ್ಲೇ ಯಾಹಿಕೋ ಜೊತೆ ಇರು. ಹಾಗೆ ಕೆನ್ಶಿನ್ ಮತ್ತೆ ಶಿನೋಸಾಕೆ ಹೋಗ್ತಾರೆ. ಮತ್ತೆ ಇಲ್ಲಿ ನಾವು ನೋಡ್ತೀವಿ ಮೆಗ್ಯುಮಿ ಕಾಂಡ್ರಿಯು ಹತ್ರ ಬಂದಿರ್ತಾಳೆ. ಆದ್ರೆ ಅವನ್ಗೆ ಹೆಲ್ಪ್ ಮಾಡೋಕಲ್ಲ, ಬದಲಾಗಿ ಅವನನ್ನ ಕೊಲ್ಲೋದಕ್ಕಾಗಿತ್ತು. ಆದ್ರೆ ಅವಳ ಹತ್ರ ಆಗ್ಲಿಲ್ಲ. ಮತ್ತೆ ಕಾಂಡ್ರಿ ಅವಳಿಗೆ ಸರಿಯಾಗಿ ಹೊಡಿತಾನೆ. ಮತ್ತೆ ಅಲ್ಲಿಗೆ ಶಿನೋಸಾಕೆ ಅಂಡ್ ಕೆನ್ಶಿನ್ ನುಗ್ಗಿರ್ತಾರೆ ಅವರ ಬೇಸನ್ನ. ಇಲ್ಲಿ ಎಲ್ಲ ಸಮುರಾಯಿಗಳಿಂದ ಅವರು ಫೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಕೆನ್ಶಿನ್ ಅಥವಾ ಶಿನೋಸಾಕೆ ಯಾರನ್ನು ಕೊಲ್ಲಿಲ್ಲ, ಅವರು ಜಸ್ಟ್ ಪ್ರಜ್ಞೆ ತಪ್ಪಿಸ್ತಾ ಇದ್ದಾರೆ, ಸರಿಯಾಗಿ ಹೊಡಿತಾ ಇದ್ದಾರೆ. ಮತ್ತೆ ಇಲ್ಲಿ ಕಾಂಡ್ರಿಯು ಹೊರಗಡೆ ಬರ್ತಾನೆ ಅಂಡ್ ಮೆಗ್ಯುಮಿನು ಕೂಡ ತೋರಿಸ್ತಾನೆ. ಹಾಗೆ ಆ ಸಮುರಾಯಿಗಳಿಗೆಲ್ಲ ದುಡ್ಡನ್ನ ಎಸಿತಾನೆ ಅವರಿಬ್ರು ಕೊಂದಾಕಿ ಅಂತ. ಆದ್ರೆ ಯಾವ ಸಮುರಾಯ್ ಹತ್ರನೂ ಆಗ್ತಾನೆ ಇಲ್ಲ ಗುರು. ಇವರಿಬ್ರು ಇಷ್ಟು ಪವರ್ಫುಲ್ ಇದಾರೆ, ಇವರಿಬ್ರು ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಿರೋದನ್ನ ನೋಡಿ ಕಾಂಡ್ರಿ ಹೇಳ್ತಾನೆ ಅದನ್ನ ಪ್ರಿಪೇರ್ ಮಾಡಿ ಅಂತ. ಅಂದ್ರೆ ಮಷಿನ್ ಗನ್ ಪ್ರಿಪೇರ್ ಮಾಡಿ ಅಂತ. ಇಲ್ಲಿ ಕೆನ್ಶಿನ್ ಮತ್ತೆ ಶಿನೋಸಾಕೆ ಎಲ್ಲ ಸಮುರಾಯಿಗಳನ್ನು ಬೀಳ್ಸಾಯ್ತು. ಮತ್ತೆ ಅವರು ಸೀದಾ ನುಗ್ತಾರೆ. ಅಂಡ್ ಹಾಗೆ ಇಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಮುಂದೆ ಬರ್ತಾನೆ. ಇವನು ಕೂಡ ಒಬ್ಬ ಫೈಟರ್. ಸೊ ಶಿನೋಸಾಕೆ ಹೇಳ್ತಾನೆ ಕೆನ್ಶಿನ್ ನೀನು ಮುಂದೆ ಹೋಗು, ನಾನು ಇವನ್ನ ನೋಡ್ಕೊಳ್ತೀನಿ ಅಂತ. ಮತ್ತೆ ಇವರಿಬ್ಬರ ಮಧ್ಯೆ ಫೈಟ್ ಸ್ಟಾರ್ಟ್ ಆಯ್ತು. ಅಂಡ್ ಇಲ್ಲಿ ಕೆನ್ಶಿನ್ ಫೈಟ್ ಸ್ಟಾರ್ಟ್ ಆಗುತ್ತೆ ಈ ಎಕ್ಸಿಕ್ಯೂಟಿವ್ ನ ಹತ್ರ. ಇವನ ಹತ್ರ ಬೇರೆ ಗನ್ ಇದೆ. ಮತ್ತೆ ಅವನು ಕೆನ್ಶಿನ್ ಅನ್ನ ಮೇಲೆ ಎತ್ಬಿಟ್ಟ ಗುರು. ಇಲ್ಲಿ ಶಿನೋಸಾಕೆ ಮತ್ತೆ ನಂಬರ್ 2 ಎಕ್ಸಿಕ್ಯೂಟಿವ್ ಕಿಚನ್ ಹತ್ರ ಬಂದು ಫೈಟ್ ಮಾಡ್ತಾ ಇದ್ದಾರೆ. ಕೆನ್ಶಿನ್ ಹೇಗೋ ಅವನ ಬುಲೆಟ್ಸ್ ಇಂದ ಪಾರಾಗಿ ಅವನ ಜೊತೆ ಫೈಟ್
ಮಾಡೋಕೆ ಬರ್ತಾನೆ. ಕೆನ್ಶಿನ ರಿವರ್ಸ್ ಬ್ಲೇಡ್ ಇವನು ಕೂಡ ನೋಟಿಸ್ ಮಾಡ್ತಾನೆ. ಇಲ್ಲಿ ಶಿನೋಸಕೆ ಅಂತೂ ಸರಿಯಾಗಿ ಪ್ಲೇಟ್ ಇಂದ ಹೊಡಿತಾ ಇದ್ದಾನೆ ಅವನಿಗೆ. ಮತ್ತೆ ಅವರಿಬ್ರು ವೈನ್ ಕೂಡ ಕುಡಿತಾ ಇದಾರೆ ಅಂಡ್ ಮತ್ತೆ ಫೈಟ್ ಸ್ಟಾರ್ಟ್ ಮಾಡ್ಬಿಟ್ರು. ಅಂಡ್ ಇಲ್ಲಿರೋ ಎಕ್ಸಿಕ್ಯೂಟಿವ್ ಹೇಳ್ತಾನೆ, ಆ ರಿವರ್ಸ್ ಬ್ಲೇಡ್ ಇಂದ ನೀನ್ ಯಾವತ್ತು ಯಾರನ್ನು ಕೊಲ್ಲೋಕೆ ಆಗಲ್ಲ, ಆದ್ರೆ ಈ ಫೈಟ್ ನಲ್ಲಿ ನಮ್ಮಿಬ್ರಲ್ಲಿ ಯಾರಾದ್ರೂ ಸಾಯ್ಲೇಬೇಕು ಅಂತ. ಮತ್ತೆ ಫೈನಲಿ ಶಿನೋಸಕೆ ಇವನನ್ನ ಸೋಲ್ಸ್ಬಿಡ್ತಾನೆ. ಸೊ ಫೈನಲಿ ಕೆನ್ಶಿನ್ ಇವನನ್ನ ಸೋಲ್ಸ್ಬಿಡ್ತಾನೆ. ಇವನ ಕೊಲ್ಲಿಲ್ಲ, ಆದ್ರೆ ಸ್ಲೈಟ್ ಆಗಿ ಸ್ಲೈಸ್ ಮಾಡ್ದ ಅಷ್ಟೇ. ಹೀಗಾಗಿ ಇವನ್ಗೆ ಇವಾಗ ಮೂವ್ ಕೂಡ ಆಗಕ್ಕಾಗಲ್ಲ. ಮತ್ತೆ ಅಲ್ಲಿಗೆ ಶಿನೋಸಕೆ ಬರ್ತಾನೆ ಅಂಡ್ ಇವರಿಬ್ರು ಕೂಡ ಮುಂದೋಗ್ತಾರೆ. ಕಾಂದ್ರಿ ಇರೋ ಜಾಗಕ್ಕೆ ಬರ್ತಾರೆ. ಮತ್ತೆ ಡೋರ್ ಓಪನ್ ಮಾಡೋಕೆ ಹೋಗ್ತಾರೆ. ಆದ್ರೆ ಇದೇನೋ ಗುರು, ಮಷಿನ್ ಗನ್ ಇಂದ ಶೂಟ್ ಆಗೋಯ್ತು. ಇಲ್ಲಿ ನೋಡಿದ್ರೆ ಇದಂತೂ ಕಾಂದ್ರಿಯು ತನ್ನ ಮಷಿನ್ ಗನ್ ಅನ್ನ ಪ್ರಿಪೇರ್ ಮಾಡಿಟ್ಕೊಂಡಿದ್ದ ಕೆನ್ಶಿನ್ ಮತ್ತೆ ಶಿನೋಸಕೆಯನ್ನ ಕೊಲ್ಲೋಗೋಸ್ಕರ. ಬಟ್ ಅಲ್ಲಿಗೆ ಪೊಲೀಸ್ ಬಂದ್ಬಿಡ್ತಾನೆ. ಪೊಲೀಸ್ಗೆ ಗೊತ್ತಾಯ್ತಪ್ಪ ಅಂದ್ರೆ ಯಾಹಿಕೋ ಪೊಲೀಸ್ ಸ್ಟೇಷನ್ ಗೆ ಬಂದು ಹೇಳಿದ ಏನೆಲ್ಲ ನಡೀತು ಅಂತ. ಹೀಗಾಗಿ ಪೊಲೀಸ್ ಕೂಡ ಬಂದಿದ್ದಾನೆ ಇಲ್ಲಿ. ಮತ್ತೆ ಅವ್ನು ಹೇಳ್ತಾನೆ ಏನಂದ್ರೆ, ಆ ಗನ್ನ ಹತ್ರ ಹೋಗೋಕೋಸ್ಕರ ನೀನು ಫಸ್ಟ್ ಕಾಂದ್ರಿಯನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ ಅಂತ. ಮತ್ತೆ ಅಲ್ಲಿ ಶಿನೋಸಕೆ ಅಂಡ್ ಕೆನ್ಶಿನ್ ಮುಂದೆ ಬಂದು ಸರೆಂಡರ್ ಆಗ್ಬಿಡ್ತಾರೆ. ನಾವು ನಿನ್ಗೇನು ಹಾನಿ ಮಾಡಲ್ಲ ಅಂತ ಹೇಳಿ. ಮತ್ತೆ ಕಾಂದ್ರಿ ಹೇಳ್ತಾನೆ, ನಿಮ್ಮ ಸ್ವರ್ಡ್ ವೆಪನ್ ಏನೇನಿದೆಯೋ ಅವೆಲ್ಲ ಕೆಳಗಿಡಿ, ಮತ್ತೆ ತನ್ನ ಬಟ್ಟೆ ಬಿಚ್ಚಿ ನನ್ ಮುಂದೆ ಬಾಗಿ ಅಂತ. ಬಟ್ ಇಲ್ಲಿ ಶಿನೋಸಕೆ ಅವನ ಮೇಲೆ ಮೊಟ್ಟೆ ಎಸಿತಾನೆ. ಮತ್ತೆ ಇವರಿಬ್ರು ಆಪೋಸಿಟ್ ಸೈಡ್ ನಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಮುಂದೆ ಪೊಲೀಸ್ ಬಂದು ಜಂಪ್ ಆಗಿ ಆ ಮಷಿನ್ ಗನ್ನ ಬ್ರೇಕ್ ಮಾಡ್ಬಿಡ್ತಾನೆ. ಮತ್ತೆ ಇಲ್ಲಿ ನೋಡಕ್ ಹೋದ್ರೆ ಕೆನ್ಶಿನ್ ಅಂತೂ ಕಾಂದ್ರಿಯನ್ನ ಹಿಡಿದ್ಬಿಟ್ಟ. ಅಂತೂ ಫೈನಲಿ ಕಾಂದ್ರಿಯು ಸೋತೋದ. ಪೊಲೀಸ್ ಹೇಳ್ತಾನೆ, ಇದನ್ನ ನಾವು ನೋಡ್ಕೊಳ್ತೀವಿ, ನೀವು ಹೋಗಿ ಅಂತ. ಮತ್ತೆ ಹಾಗೆ ಇಲ್ಲಿ ಮೆಗ್ಯುಮಿಯನ್ನ ಅವರು ರೆಸ್ಕ್ಯೂ ಮಾಡ್ತಾರೆ. ಅರೆ ಮೆಗ್ಯುಮಿ ಹೇಳ್ತಾಳೆ, ನೀನು ಇವಾಗ ಕಾವರು ಹತ್ರ ಹೋಗ್ಲೇಬೇಕು, ಯಾಕಂದ್ರೆ ಬಟ್ಟೋಸೈ ಕಾವರುನ ಕಿಡ್ನಾಪ್ ಮಾಡಿದಾನೆ ಅಂತ. ಹಾಗೆ ನಾವಿಲ್ಲಿ ನೋಡ್ತೀವಿ ಕಾವರುನ ಇವನು ಇಲ್ಲಿ ತಂದಿಟ್ಟಿದ್ದಾನೆ. ಮತ್ತೆ ಅದು ಇವನೇ ಜೀನೆ ಆಲ್ರೆಡಿ ಕಾವರುನ ಇಲ್ಲಿ ತಂದಿಟ್ಕೊಂಡಿದ್ದ. ಮತ್ತೆ ಹಾಗೆ ಸ್ವಲ್ಪ ಸಮಯದ ನಂತರ ಕೆನ್ಶಿನ್ ಬಂದ್ಬಿಡ್ತಾನೆ. ಕೆನ್ಶಿನ್ ಹೇಳ್ತಾನೆ, ನೀನು ಕಾವರುನ ಇದಕ್ಕೆಲ್ಲ ತರಬಾರ್ದಿತ್ತು ಅಂತ. ಅಂಡ್ ಹಾಗೆ ಅವರಿಬ್ರು ಮಧ್ಯೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಜೀನೆ ಇಲ್ಲಿ ಕಾವರುನ ಪ್ಯಾರಲೈಸ್ ಮಾಡಿಟ್ಟಿದ್ದಾನೆ ತನ್ನ ಶಿನ್ನೋ ಇಪ್ಪೋ ಅನ್ನೋ ಅಬಿಲಿಟಿಯಿಂದ. ಇದರಿಂದ ಏನಾಗುತ್ತೆ ಅಂದ್ರೆ ಅವಳ ಲಂಗ್ಸ್ ಎಲ್ಲ ಪ್ಯಾರಲೈಸ್ ಆಗ್ಬಿಟ್ಟಿದೆ. ಅವಳಿಗೆ ಇವಾಗ ಬರೀ 2 ನಿಮಿಷ ಇರೋದು. ಸೊ ಒಂದೇ ಇವಾಗ ಜೀನೆ ಸಾಯ್ಬೇಕಾಗತ್ತೆ, ಅಥವಾ ಅವಳು ಈ ಶಿನ್ನೋ ಇಪ್ಪೋ ಅಬಿಲಿಟಿಯಿಂದ ಹೊರಗೆ ಬರ್ಬೇಕಾಗತ್ತೆ. ಅಂದ್ರೆ ಆ ಅಬಿಲಿಟಿಯನ್ನ ಒಡೆದು ಓವರ್ಕಮ್ ಮಾಡ್ಬೇಕಾಗತ್ತೆ. ಇದರಿಂದ ಮಾತ್ರ ಅವಳು ಬದುಕೋಕಾಗೋದು. ಆ ರಿವರ್ಸ್ ಬ್ಲೇಡಿನ ಕೆನ್ಶಿನ್ ಜೀನೆಯನ್ನ ಹೇಗೆ ಸೋಲ್ಸ್ತಾನೇನೋ. ಅಂಡ್ ಸೊ ಫೈಟ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಫೈನಲಿ ಇವಾಗ ಜೀನೆಗೆ ಸ್ವಲ್ಪ ರಕ್ತ ಬರ್ತಾ ಇದೆ. ಅಂಡ್ ಹಾಗೆ ಕೆನ್ಶಿನ್ ತನ್ನ ಬಟ್ಟೋ ಜುತ್ಸುವನ್ನ ಬಳಸ್ತಾನೆ. ಇದು ಅವ್ರನ್ನ ಟ್ರೆಡಿಷನಲ್ ಜುತ್ಸು ಆಗಿದೆ, ಅಂದ್ರೆ ಟೆಕ್ನಿಕ್ ಆಗಿದೆ. ಇದೇ ನೋಡಿ ಆ ಸ್ಟ್ಯಾನ್ಸ್. ಮತ್ತೆ ಅವನು ಅಟ್ಯಾಕ್ ಮಾಡ್ತಾನೆ. ಬಟ್ ಜೀನೆ ತನ್ನ ಸ್ವರ್ಡ್ ಇಂದ ಅವನನ್ನ ಕೊಲ್ಲೋದ್ರಲ್ಲೇ ಇದ್ದ. ಆದ್ರೆ ಇನ್ನೊಂದು ಹ್ಯಾಂಡ್ ಇಂದ ಕೆನ್ಶಿನ್ ಅದನ್ನ ಟ್ಯಾಕಲ್ ಮಾಡ್ತಾನೆ. ಮತ್ತೆ ಜೀನೆಗೆ ಅಟ್ಯಾಕ್ ಮಾಡ್ತಾನೆ. ಅವರು ಇದನ್ನೆಲ್ಲ ನೋಡ್ತಾ ಇದ್ದಾಳೆ. ಫೈನಲಿ ಕೆನ್ಶಿನ್ ಇವಾಗ ಕೊಲ್ಲೋಕೆ ತಯಾರಾಗಿದ್ದಾನೆ. ತನ್ನ ರಿವರ್ಸ್ ಬ್ಲೇಡ್ ಅನ್ನ ರಿವರ್ಸ್ ಮಾಡ್ಕೊಳ್ತಾನೆ. ಮತ್ತೆ ಇದರಿಂದ ಅವನು ಕೊಲ್ಲೋಕೆ ತಯಾರಾಗಿದ್ದಾನೆ ಜೀನೆನ. ಅವ್ನು ಹೇಳ್ತಾನೆ, ಮಿಸ್ ಕಾವರುಗೋಸ್ಕರ, ಅವಳನ್ನ ರಕ್ಷಿಸೋಗೋಸ್ಕರ ನಾನು ಮತ್ತೊಮ್ಮೆ ಮ್ಯಾನ್ಸ್ಲೇಯರ್ ಕೂಡ ಆಗ್ತೀನಿ ಅಂತ. ಬಟ್ ಅದೇ ಟೈಮ್ ನಲ್ಲಿ ಕಾವರು ಕೂಗ್ತಾಳೆ. ಅಂಡ್ ಜೀನೆಗೆ ಗೊತ್ತಾಯ್ತು ಏನಂದ್ರೆ ಕಾವರು ಫೈನಲಿ ಓವರ್ಕಮ್ ಮಾಡಿದ್ದಾಳೆ. ಮತ್ತೆ ತನ್ನ ಅಬಿಲಿಟಿ ಶಿನ್ನೋ ಇಪ್ಪೋ ಅನ್ನ ಬ್ರೇಕ್ ಮಾಡಿದ್ದಾಳೆ ಅಂತ. ಕಾವರು ಹೇಳ್ತಾಳೆ, ನೀನು ಅವನನ್ನ ಕೊಲ್ಬೇಡ, ನೀನು ಯಾರನ್ನು ಕೂಡ ಕೊಲ್ಲೋ ಅವಶ್ಯಕತೆ ಇಲ್ಲ, ನೀನು ನಿನ್ನ ಪ್ರಮಾಣವನ್ನ ಮುರಿಯೋ ಅವಶ್ಯಕತೆ ಇಲ್ಲ, ನೀನು ಮತ್ತೊಮ್ಮೆ ಮ್ಯಾನ್ಸ್ಲೇಯರ್ ಆಗೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನನ್ಗೋಸ್ಕರ, ನೀನು ಕೊಂದಿರೋ ಜನರಿಗೋಸ್ಕರ, ನೀನು ರಕ್ಷಿಸಿರೋ ಜನರಿಗೋಸ್ಕರ, ನಿನ್ಗೋಸ್ಕರ ಯಾರನ್ನು ಮತ್ತೆ ಕೊಲ್ಬೇಡ, ಅವನನ್ನು ಕೂಡ ಕೊಲ್ಬೇಡ ಅಂತ. ಮತ್ತೆ ಇದನ್ನ ನೋಡಿ ಕೆನ್ಶಿನ್ ಸ್ಟಾಪ್ ಆಗ್ತಾನೆ. ಮತ್ತೊಮ್ಮೆ ನಿಲ್ತಾನೆ. ಆದ್ರೆ ಈ ಸಲ ಕೆನ್ಶಿನ್ ಗೆ ಅಟ್ಯಾಕ್ ಮಾಡೋಕಲ್ಲ, ಬದಲಾಗಿ ಅವನು ತನ್ನ ಕಟಾನದಿಂದ ಅವನ್ಗೆ ಚುಚ್ಕೊಳ್ತಾನೆ. ಮತ್ತೆ ಕೊನೆದಾಗಿ ಕೆನ್ಶಿನ್ ಹತ್ರ ಹೇಳ್ತಾನೆ ಏನಂದ್ರೆ, ಒಬ್ಬ ಕೊಲೆಗಾರ, ಒಬ್ಬ ಮ್ಯಾನ್ಸ್ಲೇಯರ್ ಯಾವತ್ತು ಒಬ್ಬ ಮ್ಯಾನ್ಸ್ಲೇಯರ್ ಆಗೇ ಇರ್ತಾನೆ. ನೀನು ಜನ್ಮದಿಂದನೂ ಒಬ್ಬ ಕೊಲೆಗಾರನೇ ಆಗಿದ್ಯಾ. ಮತ್ತೆ ಅದನ್ನ ಯಾವತ್ತು ನೀನು ತಪ್ಸ್ಕೊಳಕ್ಕಾಗಲ್ಲ. ನಾನು ನೋಡ್ತೀನಿ ಎಲ್ಲಿವರೆಗೂ ನೀನು ಯಾರನ್ನು ಕೊಲ್ದೇ ಇರ್ತೀಯ. ನಾನು ನರಕದ ತುದಿಯಲ್ಲಿ ಇದ್ಕೊಂಡು ನಿನ್ನ ನೋಡ್ತಾನೆ ಇರ್ತೀನಿ ಅಂತ. ಮತ್ತೆ ಹಾಗೆ ಅಲ್ಲಿಗೆ ಜೀನೆ ಸಾಯ್ತಾನೆ. ಮತ್ತೆ ಹಾಗೆ ಕೆನ್ಶಿನ್ ಕಾವರುನ ಎತ್ಕೊಳ್ತಾನೆ. ಅಲ್ಲಿಗೆ ಪೊಲೀಸ್ ಎಲ್ಲ ಬರ್ತಾರೆ. ಕೆನ್ಶಿನ್ ಕೊನೆದಾಗಿ ಹೇಳ್ತಾನೆ ಏನಂದ್ರೆ, ಯಾವಾಗ ನೀವು ಒಬ್ಬ ವ್ಯಕ್ತಿಯನ್ನ ಕೊಲ್ತೀರಾ, ಆಗ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ದ್ವೇಷನ ಇಟ್ಕೊಳ್ತಾನೆ. ಇದರಿಂದ ಅವನು ಮತ್ತೊಬ್ಬ ವ್ಯಕ್ತಿಯನ್ನ ಕೊಲ್ತಾನೆ. ಇಂತ ಭಯಾನಕ ಚಕ್ರವನ್ನ ನಿಲ್ಸೋಗೋಸ್ಕರನೇ ನಾವು ಯಾರನ್ನೂ ಕೊಲ್ಬಾರ್ದು ಅಂತ. ಪೊಲೀಸ್ ಕೊನೆಗೆ ಹೇಳ್ತಾನೆ, ನೀನು ಎಲ್ಲಿ ಹೋಗ್ತೀಯ ಇವಾಗ, ಮತ್ತೆ ವ್ಯಾಂಡರರ್ ಆಗಿ ಅಂದ್ರೆ ಅಲೆಮಾರಿಯಾಗಿ ಹೋಗ್ಬಿಡ್ತೀಯಾ ಅಥವಾ ಏನ್ ಮಾಡ್ತೀಯಾ ಅಂತ. ಆದ್ರೆ ಕೆನ್ಶಿನ್ ಏನು ರಿಪ್ಲೈ ಕೊಡಲ್ಲ. ಎಷ್ಟೇ ಅಂದ್ರೂ ಸ್ಯಾಮುರೈಗಳು ಬದುಕೋದು ಕೂಡ ಕಟಾನದಿಂದಾನೆ, ಮತ್ತೆ ಸಾಯೋದು ಕೂಡ ಕಟಾನದಿಂದಾನೆ. ಹಾಗೆ ಸೀನ್ ಕಟ್ ಆಗತ್ತೆ. ಇಲ್ಲಿ ಕಾವರು ಎದ್ದೇಳ್ತಾಳೆ. ಅವಳು ಪ್ರಶ್ನೆ ತಪ್ಪೋಗಿದ್ಲಲ್ಲ, ಅದಕ್ಕೆ ಅವಳು ಕೆನ್ಶಿನ್ ನ ಕರೀತಾಳೆ. ಆದ್ರೆ ಕೆನ್ಶಿನ್ ಅಂತೂ ಇಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಕೆನ್ಶಿನ್ ಅನ್ನು ಮತ್ತೆ ಅಲೆಮಾರಿಯಾಗಿ ಹೋಗ್ಬಿಟ್ನ ಅಂತ ಅವಳು ಅನ್ಕೊಳ್ತಾಳೆ. ಆದ್ರೆ ಹೊರಗೆ ಬಂದು ನೋಡಿದ್ರೆ ಕೆನ್ಶಿನ್ ಅಂತೂ ಇಲ್ಲಿ ತರಕಾರಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದ. ಬಿಕಾಸ್ ರಾತ್ರಿ ಡಿನ್ನರ್ ಇವಾಗ ಅವನೇ ಮಾಡೋದಂತೆ. ಮತ್ತೆ ಹಾಗೆ ಇದೊಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಗಾಯ್ಸ್. ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಬಗ್ಗೆ ಈ ಮೂವಿ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಲೈಕ್ ಕೂಡ ಮಾಡ್ಬಿಡಿ. ಬಿಕಾಸ್ ನಿಮ್ಮ ಒಂದು ಲೈಕ್, ಸಪೋರ್ಟ್, ಸಬ್ಸ್ಕ್ರೈಬ್ ನಮ್ಗೆ 10 ವಿಡಿಯೋಸ್ ಮಾಡೋಕೆ ಮೋಟಿವೇಶನ್ ಕೊಡುತ್ತೆ. ಸೊ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.